ಹಲೋ ಫ್ರೆಂಡ್ಸ್. ಇವತ್ತು ಕೇನ್ಸ್ ರವರ ಉದ್ಯೋಗದ ಸಿದ್ಧಾಂತ ಬಗ್ಗೆ ನೋಡೋಣ. BA ಸೆಕೆಂಡ್ ಸೆಮಿಸ್ಟರ್ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಬರುವ 3ನೇ ಯೂನಿಟಿನ ಒಂದು ಇಂಪಾರ್ಟೆಂಟ್ ಟಾಪಿಕ್ ಇದಾಗಿದೆ. ಈಗಾಗಲೇ ನಾವು ಕ್ಲಾಸಿಕಲ್ ಥಿಯರಿ ಬಗ್ಗೆ ನೋಡಿದ್ವಿ, ಕ್ಲಾಸಿಕಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್ ಬಗ್ಗೆ ನೋಡಿದ್ವಿ. ಕೇನ್ಸ್ ರವರು ಕ್ಲಾಸಿಕಲ್ ಸಿದ್ಧಾಂತವನ್ನ, ಸಂಪ್ರದಾಯ ಪಂಥದ ಉದ್ಯೋಗದ ಸಿದ್ಧಾಂತವನ್ನ ಕ್ರಿಟಿಸೈಸ್ ಮಾಡ್ತಾ ತಮ್ಮದೇ ಆದಂತಹ ಒಂದು ಸಿದ್ಧಾಂತವನ್ನ ಪ್ರತಿಪಾದಿಸಿದ್ದಾರೆ. ಸೊ JM ಕೇನ್ಸ್ ರವರು ತಮ್ಮ ಹೆಸರಾಂತ ಒಂದು ಪುಸ್ತಕ, ತಮ್ಮ ಗ್ರಂಥದಲ್ಲಿ ಏನ್ ಬರ್ದಿದ್ರು ಅಂತ ಹೇಳಿದ್ರೆ, ಉದ್ಯೋಗ ಯಾವ ರೀತಿಯಾಗಿ ನಿರ್ಧಾರ ಆಗತ್ತೆ, ಆದಾಯ ಮತ್ತು ಉದ್ಯೋಗ ಉತ್ಪನ್ನ ಯಾವ ರೀತಿಯಾಗಿ ನಿರ್ಧಾರ ಆಗತ್ತೆ ಅರ್ಥವ್ಯವಸ್ಥೆಯಲ್ಲಿ ಅನ್ನೋದನ್ನ ಸ್ಪಷ್ಟಪಡಿಸಿದ್ದಾರೆ. ರೈಟ್. ಸೊ JM ಕೇನ್ಸ್ ರವರ ಕೊಡುಗೆ ಅರ್ಥಶಾಸ್ತ್ರದಲ್ಲಿ ಒಂದು ಮಹತ್ತರವಾದಂತಹ ಮಹತ್ವವನ್ನ ಹೊಂದಿದೆ, ಪ್ರಾಮುಖ್ಯತೆಯನ್ನು ಹೊಂದಿದೆ. ಯಾಕಂದ್ರೆ ಕೇನ್ಸ್ ರವರು ಏನು ಆರ್ಥಿಕ ಮುಗ್ಗಟ್ಟಾಗಿತ್ತು 1930s ಅಲ್ಲಿ, ಆ ಆರ್ಥಿಕ ಮುಗ್ಗಟ್ಟಿಗೆ ಪರಿಹಾರಗಳನ್ನು ಕೂಡ ನಮ್ಗೆ ಹುಡುಗಿ ಕೊಟ್ಟಿದ್ದಾರೆ. ಆ ಕಾರಣಕ್ಕೆ ಕೇನ್ಸ್ ರವರ ಈ ಒಂದು ಸಿದ್ಧಾಂತ ಬಹಳನೇ ಮಹತ್ವ ಪಡೆದಿದೆ. ರೈಟ್. ಸೊ ಲೆಟ್ ಅಸ್ ಕಮ್ ಟು ದ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್. ಆರ್ಥಿಕ ಚಿಂತನೆಯ ಇತಿಹಾಸದಲ್ಲಿ ಪ್ರತಿಪಾದಿಸಲಾದ ಮೊಟ್ಟ ಮೊದಲ ಕ್ರಮಬದ್ಧ ಉದ್ಯೋಗದ ಸಿದ್ಧಾಂತ ಎಂಬ ಪ್ರಶಂಸೆಗೆ ಪಾತ್ರವಾಗಿರುವ ಕೇನ್ಸ್ ಉದ್ಯೋಗ ಸಿದ್ಧಾಂತದಲ್ಲಿ ಅವರು ಪ್ರಮುಖವಾಗಿ 2 ಪ್ರಶ್ನೆಗಳಿಗೆ ಉತ್ತರವನ್ನ ನೀಡೋದಕ್ಕೆ ಯತ್ನಿಸಿದ್ದಾರೆ. ಒಂದು, ಆರ್ಥಿಕತೆಯಲ್ಲಿ ಸಮತೋಲನ ಹೇಗೆ ಸಾಧನೆ ಆಗ್ತದೆ ಅನ್ನೋದು. ಎರಡನೇದಾಗಿ, ಯಾವ ಸನ್ನಿವೇಶದಲ್ಲಿ ಪೂರ್ಣೋದ್ಯೋಗ ಮಟ್ಟದಲ್ಲಿ ಸಮತೋಲನ ಏರ್ಪಡತ್ತೆ ಅನ್ನೋದು. ಅಂದ್ರೆ ಯಾವ ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಪೂರ್ಣೋದ್ಯೋಗದ ಮಟ್ಟದಲ್ಲಿ ಸಮತೋಲನ ಅನ್ನೋದು ಏರ್ಪಡತ್ತೆ. ಅಂದ್ರೆ ಆರ್ಥಿಕತೆ ಸಮತೋಲಿತ ಒಂದು ಉತ್ಪನ್ನ ಆಗ್ಲಿ ಅಥವಾ ಆದಾಯದ ಮಟ್ಟವನ್ನ, ಗರಿಷ್ಠ ಮಟ್ಟವನ್ನ ಹೇಗೆ ತಲುಪೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ತಮ್ಮ ಸಿದ್ಧಾಂತದಲ್ಲಿ ಪ್ರತಿಪಾದಿಸಿದ್ದಾರೆ. ಮುಖ್ಯವಾಗಿ ಉದ್ಯೋಗ ಅನ್ನೋದು, ಉದ್ಯೋಗ ಆಗ್ಲಿ ಅಥವಾ ಆದಾಯ ಆಗ್ಲಿ ಅನ್ನೋದು ಕೇನ್ಸ್ ರವರ ಪ್ರಕಾರ ಡಿಪೆಂಡ್ ಆಗಿರೋದು ಪರಿಣಾಮಕಾರಿ ಬೇಡಿಕೆಯ ಮೇಲೆ. ಅದಕ್ಕಾಗಿ ಈಗ ಪರಿಣಾಮಕಾರಿ ಬೇಡಿಕೆಯ ತತ್ವವನ್ನ ನೋಡೋಣ. ಸೊ ಈ ಪರಿಣಾಮಕಾರಿ ಬೇಡಿಕೆಯ ತತ್ವ ಅಂದ್ರೆ ಏನು? ಸೊ ಪರಿಣಾಮಕಾರಿ ಬೇಡಿಕೆ ಅಂದ್ರೆ ಸರಕು ಮತ್ತು ಸೇವೆಗಳ ಸಮಗ್ರ ಬೇಡಿಕೆ ಮತ್ತು ಸಮಗ್ರ ಪೂರೈಕೆಗಳು ಪರಸ್ಪರ ಸಮಗೊಳ್ಳುವ ಒಂದು ಬಿಂದುವಾಗಿದೆ ಅಂತ ಹೇಳ್ತೀವಿ. ಅಂದ್ರೆ ಒಟ್ಟು ಬೇಡಿಕೆ, ಆರ್ಥಿಕತೆಯಲ್ಲಿ ಸರಕು ಸೇವೆಗಳಿಗೆ ಏನು ಒಟ್ಟು ಬೇಡಿಕೆ ಇದೆ ಮತ್ತು ಅವುಗಳಿಗೆ ಏನು ಒಟ್ಟು ಪೂರೈಕೆ ಇದೆ, ಅವು 2 ಅಂಶಗಳು ಎಲ್ಲಿ ಸಮಗೊಳ್ಳುತ್ತವೆಯೋ ಅಲ್ಲಿ ಪರಿಣಾಮಕಾರಿ ಬೇಡಿಕೆ ಅನ್ನೋದು ಸ್ಥಾಪನೆಗಳು. ಈಗ ಸಮಗ್ರ ಬೇಡಿಕೆ ಮತ್ತು ಸಮಗ್ರ ಪೂರೈಕೆ ಅಂಶಗಳು ಇನ್ನೂ ವಿಸ್ತೃತವಾಗಿ ನಾವು ಮುಂದೆ ನೋಡೋಣ. ಬಿಫೋರ್ ದಟ್ ಸರಳವಾಗಿ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಸಮಗ್ರ ಬೇಡಿಕೆ ಮತ್ತು ಸಮಗ್ರ ಪೂರೈಕೆ ಅಂಶಗಳು ಎಲ್ಲಿ ಸಮ ಆಗತ್ತೋ ಅಲ್ಲಿ ಪರಿಣಾಮಕಾರಿ ಬೇಡಿಕೆ ಅನ್ನೋದು ಅಸ್ತಿತ್ವದಲ್ಲಿರತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊ. ಸಮಗ್ರ ಬೇಡಿಕೆ ಬಿಂಬಕ ಮತ್ತು ಸಮಗ್ರ ಪೂರೈಕೆ ಬಿಂಬಕಗಳು ಪರಸ್ಪರ ಸಮಗೊಳ್ಳುವ ಮೂಲಕ ಏರ್ಪಡುವ ಸಮತೋಲನವನ್ನು ಅಥವಾ ಏರ್ಪಡುವ ಒಂದು ಸಮತೋಲನದ ಬಿಂದು ಏನಿದೆ ಅದನ್ನ ನಾವೇನಂತ ಕರಿತೀವಿ? ಪರಿಣಾಮಕಾರಿ ಬೇಡಿಕೆ ಅಂತ ಕರಿತೀವಿ. ರೈಟ್. ಅಕಾರ್ಡಿಂಗ್ ಟು ಕೇನ್ಸ್, ಪರಿಣಾಮಕಾರಿ ಬೇಡಿಕೆ ತತ್ವವು, ಅದಕ್ಕೆ ಏನ್ ಹೇಳ್ತೀವಿ, ಈ ಪರಿಣಾಮಕಾರಿ ಬೇಡಿಕೆ ಎಫೆಕ್ಟಿವ್ ಡಿಮಾಂಡ್ ಪ್ರಿನ್ಸಿಪಲ್ ಏನಿದೆ, ಕೇನ್ಸ್ ರವರ ಸಿದ್ಧಾಂತದ ಮುಖ್ಯ ಬಿಂದು ಮತ್ತು ಮುಖ್ಯ ತಳಪಾಯವಾಗಿದೆ ಅಂತ ಹೇಳ್ತೀವಿ. ಯಾಕಂದ್ರೆ ಇದನ್ನೇ ಆಧಾರವಾಗಿ ಇಟ್ಟುಕೊಂಡು ಯಾವ ರೀತಿಯಾಗಿ ಉದ್ಯೋಗ ನಿರ್ಧಾರ ಆಗತ್ತೆ, ಯಾವ ರೀತಿಯಾಗಿ ಆದಾಯ ನಿರ್ಧಾರ ಆಗತ್ತೆ, ಉತ್ಪಾದನೆ ನಿರ್ಧಾರ ಆಗತ್ತೆ ಅನ್ನೋದನ್ನ ಕೇನ್ಸ್ ಅವರು ಪ್ರತಿಪಾದಿಸಿದರು. ಸೊ ಕೇನ್ಸ್ ಅವರ ಪ್ರಕಾರ ಒಂದು ನಿರ್ದಿಷ್ಟ ಕಾಲದಲ್ಲಿ ಅಥವಾ ನಿರ್ದಿಷ್ಟ ಕಾಲಾವಧಿಯಲ್ಲಿ ರಾಷ್ಟ್ರವೊಂದರ ಆದಾಯ ಮತ್ತು ಉದ್ಯೋಗ ಮಟ್ಟವು ಪರಿಣಾಮಕಾರಿ ಬೇಡಿಕೆಯನ್ನು ಅವಲಂಬಿಸಿರುತ್ತದೆ. ಪರಿಣಾಮಕಾರಿ ಬೇಡಿಕೆ ಹೆಚ್ಚಾಯಿತು ಅಂತ ಹೇಳಿದ್ರೆ ಉತ್ಪಾದನೆ, ಆದಾಯ, ಉದ್ಯೋಗ ಎಲ್ಲವೂ ಹೆಚ್ಚಳವಾಗುತ್ತದೆ. ಅದೇ ಒಂದು ವೇಳೆ ಪರಿಣಾಮಕಾರಿ ಬೇಡಿಕೆ ಇಫೆಕ್ಟಿವ್ ಡಿಮಾಂಡ್ ಕಡಿಮೆ ಆಯಿತು ಅಂತ ಹೇಳಿದ್ರೆ ಎಲ್ಲವೂ ಆದಾಯ, ಉತ್ಪಾದನೆ, ಉದ್ಯೋಗ ಪ್ರಮಾಣದಲ್ಲಿ ಕಡಿಮೆಗೊಳ್ಳುವುದನ್ನ ಅಥವಾ ಸಂಕುಚಿತಗೊಳ್ಳುವುದನ್ನ ನಾವು ಕಾಣ್ತೀವಿ ಅನ್ನೋದು ಕೇನ್ಸ್ ರವರ ಸಿದ್ಧಾಂತ. ಇನ್ನು ಪರಿಣಾಮಕಾರಿ ಬೇಡಿಕೆ ಅಂದ್ರೆ ಬಹಳ ಸಿಂಪಲ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ, ಅರ್ಥವ್ಯವಸ್ಥೆಯಲ್ಲಿ ಒಟ್ಟು ಬೇಡಿಕೆ ಮತ್ತು ಒಟ್ಟು ಪೂರೈಕೆ ಏನಿದೆ ಅವು 2 ಸಮಗೊಳ್ತಕ್ಕಂತ ಒಂದು ಸನ್ನಿವೇಶ. ಎಲ್ಲಿ 2 ಸಮಗೊಳ್ಳುತ್ತವೆಯೋ ಅಂತ ಒಂದು ಬಿಂದುವನ್ನು ನಾವು ಪರಿಣಾಮಕಾರಿ ಬೇಡಿಕೆ ಅಂತ ಕರಿತೀವಿ. ಸೊ ಇಲ್ಲಿ 2 ಫ್ಯಾಕ್ಟರ್ಸ್ ಏನಿದೆ, ಒಂದು ಸಮಗ್ರ ಬೇಡಿಕೆ ಮತ್ತು ಇನ್ನೊಂದು ಸಮಗ್ರ ಪೂರೈಕೆ. ಈ ಸಮಗ್ರ ಬೇಡಿಕೆ ಬಿಂಬಕ
ಅಂತಾನು ಹೇಳ್ಬೋದು ನಾವು ಅದನ್ನ, ಅಥವಾ ಸಮಗ್ರ ಬೇಡಿಕೆ ಬೆಲೆಗಳು ಅಂತ ಕೂಡ ಕರೀಬಹುದು. ಸಮಗ್ರ ಬೇಡಿಕೆ ಬೆಲೆಗಳು ಮತ್ತು ಸಮಗ್ರ ಪೂರೈಕೆ ಬೆಲೆಗಳು ಎರಡು ಸಮಗೊಳ್ಳುವ ಒಂದು ಸನ್ನಿವೇಶ ಅಥವಾ ಬಿಂದು ಏನಿದೆ ಅದನ್ನ ನಾವು ಪರಿಣಾಮಕಾರಿ ಬೇಡಿಕೆ ಅಂತ ಕರಿತೀವಿ. ಸೊ ಹಂಗಂದ್ರೆ ಪರಿಣಾಮಕಾರಿ ಬೇಡಿಕೆ ಅನ್ನೋದು ಯಾವ್ದ್ರಿಂದ ನಿರ್ಧಾರ ಆಗುತ್ತೆ? ಸಮಗ್ರ ಬೇಡಿಕೆ ಮತ್ತು ಸಮಗ್ರ ಪೂರೈಕೆ. ಈಗ ಸಮಗ್ರ ಬೇಡಿಕೆ ಅಂದ್ರೆ ಏನು, ಸಮಗ್ರ ಪೂರೈಕೆ ಅಂದ್ರೆ ಏನು ಅಂತ ಮುಂದೆ ನೋಡೋಣ. ಈಗ ಅದಕ್ಕೆ ಕೀನ್ಸರ್ ಅವರ ಸಿದ್ಧಾಂತದಲ್ಲಿ ಒಂದು ಸ್ಪಷ್ಟ ಆಯ್ತು. ಏನಂತ ಹೇಳಿದ್ರೆ ಪರಿಣಾಮಕಾರಿ ಬೇಡಿಕೆ ಅನ್ನೋದು ಉದ್ಯೋಗ, ಉತ್ಪಾದನೆ ಮತ್ತು ಆದಾಯವನ್ನ ನಿರ್ಧಾರಗೊಳಿಸುತ್ತೆ ಅಂತ. ಈಗ ಪರಿಣಾಮಕಾರಿ ಬೇಡಿಕೆ ಹೆಚ್ಚಾಯ್ತು ಅಂತ ಹೇಳಿದ್ರೆ ಉದ್ಯೋಗ ಹೆಚ್ಚಾಗತ್ತೆ, ಆದಾಯ ಹೆಚ್ಚಾಗತ್ತೆ, ಉತ್ಪಾದನೆ ಹೆಚ್ಚಾಗತ್ತೆ. ಪರಿಣಾಮಕಾರಿ ಬೇಡಿಕೆ ಕಡಿಮೆ ಆಯ್ತು ಅಂತ ಹೇಳಿದ್ರೆ ಉದ್ಯೋಗ, ಆದಾಯ, ಉತ್ಪಾದನೆ ಎಲ್ಲವೂ ಕಡಿಮೆ ಆಗತ್ತೆ ಅನ್ನೋದು ಕ್ಲಿಯರ್. ಸೊ ಕೇನ್ಸ್ ಪ್ರಕಾರ ಪರಿಣಾಮಕಾರಿ ಬೇಡಿಕೆಯು ಆರ್ಥಿಕತೆಯಲ್ಲಿ ಲಭ್ಯವಿರುವ ಒಟ್ಟು ಉತ್ಪನ್ನ ಪ್ರಮಾಣಕ್ಕೆ ಸಮವಾಗಿರುತ್ತದೆ. ಏನು ಆರ್ಥಿಕತೆಯಲ್ಲಿ ಒಟ್ಟು ಉತ್ಪಾದನೆ ಇರುತ್ತೋ ಅದಕ್ಕೆ ಸಮಾನ ಆಗಿರುತ್ತೆ ಅಂತ. ಅಂದ್ರೆ ಏನೆಲ್ಲ ಉತ್ಪಾದನೆ ಆಗಿದೆ ಅಷ್ಟು ಆದಾಯ, ಯಾಕಂದ್ರೆ ಔಟ್ಪುಟ್ ಇಸ್ ಈಕ್ವಲ್ ಟು ಇನ್ಕಮ್ ಅಂತ ಹೇಳ್ತೀವಿ, ಅಷ್ಟೇ ಮೌಲ್ಯದ ಆದಾಯ ಸೃಷ್ಟಿ ಆಗುತ್ತೆ. ಒಂದು ನಿರ್ದಿಷ್ಟ ಮಟ್ಟದ ಅಥವಾ ಆದಾಯವನ್ನ ಸೂಚಿಸುತ್ತೆ. ಕ್ಲಿಯರ್. ಜಸ್ಟ್ ಸೆಕೆಂಡ್. ಫೈನ್. ಮುಂದುವರೆದು ಒಟ್ಟು ಉತ್ಪಾದನೆಯು ಪರಿಣಾಮಕಾರಿ ಬೇಡಿಕೆಯ ಫಲಿತಾಂಶವಾಗಿರುತ್ತದೆ. ಅಂದ್ರೆ ಏನ್ ಔಟ್ಪುಟ್ ಆಗ್ತಾ ಇದೆ ಅರ್ಥವ್ಯವಸ್ಥೆಯಲ್ಲಿ ಅದು ಯಾವ್ದ್ರಿಂದ ಆಗ್ತಾ ಇದೆ ಅಂತ ಹೇಳಿದ್ರೆ ಪರಿಣಾಮಕಾರಿ ಬೇಡಿಕೆ, ಇಫೆಕ್ಟಿವ್ ಡಿಮಾಂಡ್ ಇಂದ ಆಗ್ತಾ ಇದೆ, ರೈಟ್. ಹಾಗೂ ಅದು ಉದ್ಯೋಗದ ಪ್ರಮಾಣಕ್ಕೆ ಸಮವಾಗಿರುತ್ತದೆ. ಒಟ್ಟು ಉತ್ಪಾದನೆ ಎದಕ್ಕೆ ಸಮನಾಗಿರುತ್ತೆ? ಉದ್ಯೋಗದ ಪ್ರಮಾಣಕ್ಕೆ ಸಮನಾಗಿರುತ್ತೆ. ಅಂದ್ರೆ ಪರಿಣಾಮಕಾರಿ ಬೇಡಿಕೆ ಉತ್ಪಾದನೆಗೆ ಸಮಾನವಾಗಿದೆ. ಉತ್ಪಾದನೆ ಅನ್ನೋದು ಎದರಿಂದ ನಿರ್ಧಾರ ಆಗಿದೆ? ಪರಿಣಾಮಕಾರಿ ಬೇಡಿಕೆಯಿಂದ ನಿರ್ಧಾರ ಆಗಿದೆ. ಸೊ ಉತ್ಪಾದನೆ ಮತ್ತು ಉದ್ಯೋಗ ಎರಡು ಕೂಡ ಸಮಾನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಏನು? ಉದ್ಯೋಗದ ಪ್ರಮಾಣ ಹೆಚ್ಚಿದ ಹಾಗೆ ಉತ್ಪಾದನೆ ಕೂಡ ಹೆಚ್ಚಾಗತ್ತೆ. ಸೊ ಒಟ್ಟಾರೆಯಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಬಹಳ ಒಂದು ತಿರುಳನ್ನ ನೋಡ್ಬೋದು ನಾವು ಈ ಒಂದು ವಿಷಯದಲ್ಲಿ. ಏನಪ್ಪಾ ಅಂತ ಹೇಳಿದ್ರೆ ಉದ್ಯೋಗದ ಪ್ರಮಾಣ ಉತ್ಪಾದನೆಯನ್ನು ಹೆಚ್ಚಿಸ್ತಾ ಇದೆ, ರೈಟ್. ಉತ್ಪಾದನೆ ಹೆಚ್ಚಾದಾಗ ಆದಾಯಗಳು ಹೆಚ್ಚಾಗ್ತಾ ಇದೆ, ಆದಾಯ ಹೆಚ್ಚಾದಾಗ ಬೇಡಿಕೆಗಳು ಹೆಚ್ಚಾಗ್ತವೆ. ಅಲ್ಟಿಮೇಟ್ಲಿ ಪರಿಣಾಮಕಾರಿ ಬೇಡಿಕೆ ಹೆಚ್ಚಾಗ್ತದೆ. ಕ್ಲಿಯರ್, ರೈಟ್. ಇನ್ನು ಆರ್ಥಿಕತೆಯಲ್ಲಿ ಉತ್ಪನ್ನ ಮತ್ತು ಉದ್ಯೋಗ ಪ್ರಮಾಣದಲ್ಲಿ ಹೆಚ್ಚಳ ಉಂಟಾದಾಗ, ರೈಟ್, ಉತ್ಪನ್ನ ಮತ್ತು ಉದ್ಯೋಗ ಎರಡು ಹೆಚ್ಚಾದಾಗ ಆದಾಯದಲ್ಲಿ ವಿಸ್ತರಣೆಯಾಗುತ್ತದೆ, ಆದಾಯ ಕೂಡ ಹೆಚ್ಚಾಗತ್ತೆ. ಹಾಗೂ ಒಟ್ಟು ಉತ್ಪನ್ನದ ಪ್ರಮಾಣ ಅಥವಾ ಸೃಷ್ಟಿಯಾಗುವ ಉದ್ಯೋಗದ ಪ್ರಮಾಣಕ್ಕೆ ಸಮವಾಗಿರುತ್ತದೆ. ಎಷ್ಟು ಆದಾಯ ಹೆಚ್ಚಾಗುತ್ತೋ ಅಥವಾ ಎಷ್ಟು ಉತ್ಪಾದನೆ ಹೆಚ್ಚಾಗುತ್ತೋ ಅಷ್ಟು ಪ್ರಮಾಣದ ಉದ್ಯೋಗಗಳು ಆರ್ಥಿಕತೆಯಲ್ಲಿ ಸೃಷ್ಟಿಯಾಗತ್ತೆ. ಅದಕ್ಕೆ ಏನ್ ಹೇಳ್ತೀವಿ? ಎಷ್ಟು ಹೆಚ್ಚಳ ಆಗುತ್ತೋ ಅಷ್ಟು ಸಮಾನವಾಗಿ ಉದ್ಯೋಗದ ಪ್ರಮಾಣ ಕೂಡ ಹೆಚ್ಚಳ ಆಗತ್ತೆ ಅಂತ, ರೈಟ್. ಆದ್ದರಿಂದ ಕೀನ್ಸ್ ರವರ ಪ್ರಕಾರ ಆರ್ಥಿಕತೆಯಲ್ಲಿ ಏನ್ ಪರಿಸ್ಥಿತಿಯನ್ನು ಕಾಣಬಹುದು ನಾವು ಅಂತ ಹೇಳಿದ್ರೆ ಪರಿಣಾಮಕಾರಿ ಬೇಡಿಕೆಯು ಯಾವ್ದಕ್ಕೆ ಸಮನಾಗಿರುತ್ತೆ? ಒಟ್ಟು ಉತ್ಪನ್ನಕ್ಕೆ ಸಮನಾಗಿರುತ್ತೆ. ಒಟ್ಟು ಉತ್ಪನ್ನ ಉದ್ಯೋಗದ ಪ್ರಮಾಣಕ್ಕೆ ಸಮ ಆಗಿರುತ್ತೆ. ಹಾಗೆ ಉದ್ಯೋಗದ ಪ್ರಮಾಣ ಒಟ್ಟು ಆದಾಯಕ್ಕೆ ಸಮನಾಗಿರುತ್ತೆ. ಅಂದ್ರೆ ಏನು ಉದ್ಯೋಗ ಸಿಕ್ಕಿರುತ್ತೋ ಅವ್ರಿಗೆಲ್ಲ ಏನ್ ಆದಾಯ ಬರುತ್ತೋ ಅದೇ ಒಟ್ಟು ಆದಾಯ ಆಗಿರುತ್ತೆ, ರೈಟ್. 10 ಜನ ಕೆಲಸ ಮಾಡ್ತಾ ಇದ್ರೆ ಅವ್ರಿಗೆ ಏನ್ ದುಡ್ಡು ಬಂತು ಅದು ಒಟ್ಟು ಆದಾಯ. 10 ಜನ ಕೆಲಸ ಮಾಡ್ತಾ ಇದ್ದಾರೆ, ಅವ್ರು ಏನ್ ಉತ್ಪಾದನೆ ಮಾಡಿದಾರೋ ಅದು ಉತ್ಪನ್ನದ ಮೌಲ್ಯ ಏನಿದೆ, ಅವ್ರಿಗೆ ಕೊಟ್ಟಿರ್ತಕ್ಕಂತ ಕೂಲಿ ಅಥವಾ ಅವ್ರು ಕೊಟ್ಟಿರ್ತಕ್ಕಂತ ಹಣ ಏನಿದೆ, ವೇಜಸ್ ಏನಿದೆ ಅದು. ಸೊ ಇಲ್ಲಿ ಎಲ್ಲನೂ ಒಂದಕ್ಕೊಂದು ಸಮಾನವಾಗಿವೆ ಅಂತ ನೋಡ್ತೀವಿ. ಒಟ್ಟು ಉತ್ಪನ್ನ, ಒಟ್ಟು ಉದ್ಯೋಗದ ಪ್ರಮಾಣ ಒಟ್ಟು ಆದಾಯಕ್ಕೆ ಸಮಾನವಾಗಿದೆ. ಹಾಗೆ ಈಗ ಬಂದಿರತಕ್ಕಂತ ಹಣವನ್ನ ಎಲ್ಲ ಏನ್ ಮಾಡ್ತೀವಿ ನಾವು? ಖರ್ಚು ಮಾಡ್ತೀವಿ, ರೈಟ್. ಮೇ ಬಿ ಅನುಭೋಗದ ಮೂಲಕ ವೆಚ್ಚ ಮಾಡ್ತೀವಿ, ಇಲ್ಲಾಂದ್ರೆ ಹೂಡಿಕೆಯ ಮೂಲಕ ಮಾಡ್ತೀವಿ. ಬಂದಿರತಕ್ಕಂತ ಹಣವನ್ನ ಒಂದು ಉಳಿತಾಯ ಮಾಡ್ತೀವಿ, ಇಲ್ಲಾಂದ್ರೆ ಅನುಭೋಗ ಮಾಡ್ತೀವಿ. ಉಳಿತಾಯ ಮಾಡಿದ್ದನ್ನ ಅಲ್ಟಿಮೇಟ್ಲಿ ಅದು ಹೂಡಿಕೆ ರೂಪದಲ್ಲಿ ಹೋಗುತ್ತೆ. ಸೊ ಒಟ್ಟು ವೆಚ್ಚಗಳ ರೂಪದಲ್ಲಿ ಅಂದ್ರೆ ರಾಷ್ಟ್ರೀಯ ವೆಚ್ಚಗಳು ಕೂಡ ಸಮಾನ ಆಗಿರುತ್ತೆ ಒಟ್ಟು ಆದಾಯಕ್ಕೆ. ಅದಾದ್ಮೇಲೆ ಒಂದು ಹಣವನ್ನ ಹೇಗ್ ಮಾಡ್ತೀವಿ? ಒಂದು ಅನುಭೋಗಿ ಸರಕುಗಳನ್ನ ಕೊಂಡ್ಕೊಳ್ಬೇಕು. ನಾವು ಸಾಮಾನ್ಯ ಜನ ಅನುಭೋಗಿ ಸರಕುಗಳನ್ನ ಕೊಂಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ತೀವಿ, ಇಲ್ಲಾಂದ್ರೆ ಉಳಿತಾಯ ಮಾಡ್ತೀವಿ, ಅದು ಹೂಡಿಕೆ ರೂಪದಲ್ಲಿ ಪರಿವರ್ತನೆ ಬರುತ್ತೆ, ರೈಟ್. ಸೇವಿಂಗ್ ಇಸ್ ಈಕ್ವಲ್ ಟು ಇನ್ವೆಸ್ಟ್ಮೆಂಟ್. ಇವನ್ ಕೀನ್ಸ್ ಕೂಡ ಅದನ್ನ ಪ್ರೂವ್ ಮಾಡ್ತಾರೆ. ಇನ್ನು ಮುಂದುವರೆದು ಅನುಭೋಗ ಪ್ಲಸ್ ಹೂಡಿಕೆ ವೆಚ್ಚಗಳು, ಅದೇ ಉಳಿತಾಯಗಳು ಅಂತ ಏನಾಗ್ತಾ ಇದೆ ಅದು. ಸೊ ಪರಿಣಾಮಕಾರಿ ಬೇಡಿಕೆ ಅನ್ನೋದು ಇವೆಲ್ಲದಕ್ಕೂ ಸಮಾನಾಗಿದೆ ಅನ್ನೋದನ್ನ ಕೀನ್ಸ್ ರವರು ಸಿದ್ಧಾಂತಗಳಲ್ಲಿ ನಾವು ಕಾಣಬಹುದು. ಇನ್ನು ಅದನ್ನೇ ಈಗ ಸರಳವಾಗಿ ನಾವು ಕೀನ್ಸ್ ರವರ ಒಂದು ಸಮಗ್ರ ಬೇಡಿಕೆ, ಪರಿಣಾಮಕಾರಿ ಬೇಡಿಕೆಯನ್ನ ನೋಡ್ಬೇಕು ಅಂತ ಹೇಳಿದ್ರೆ, ಸೊ ಒಟ್ಟು ಏನ್ ಆರ್ಥಿಕತೆಯಲ್ಲಿ
ಆದಾಯ ಸೃಷ್ಟಿ ಆಗುತ್ತೋ ಅದು ಎರಡು ರೀತಿಯಲ್ಲಿ ವಿಭಜನೆಗೊಳ್ಳುತ್ತೆ, ಡಿವೈಡ್ ಆಗುತ್ತೆ. ಒಂದು ಅನುಭೋಗಕ್ಕಾಗಿ, ಇನ್ನೊಂದು ಹೂಡಿಕೆಗಾಗಿ. ರೈಟ್. ಇನ್ನು ಅನುಭೋಗದ ಮೇಲೆ ಮಾಡ್ತಕ್ಕಂಥ ವೆಚ್ಚಗಳು ಅಂತ ಕರಿಬಹುದು, ಇಲ್ಲಾಂದ್ರೆ ಹೂಡಿಕೆಯ ಮೇಲೆ ಮಾಡ್ತಕ್ಕಂಥ ವೆಚ್ಚಗಳು ಅಂತ ಕರಿಬಹುದು. ಎಕ್ಸ್ಪೆಂಡಿಚರ್ ಮೆಥಡ್ ನೋಡಿದಾಗ ಇದಕ್ಕೇನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇನ್ನೂ ಕೆಲವು ಜನ ಆಧುನಿಕ ಅರ್ಥಶಾಸ್ತ್ರಜ್ಞರು ಇವನ್ ಕೀನ್ಸ್ ಕೂಡ ತಮ್ಮ ವಿಸ್ತೃತ ಒಂದು ಸಿದ್ಧಾಂತದಲ್ಲಿ ಜಿ ಅನ್ನ ಸೇರಿಸಿದ್ದಾರೆ. ಇಲ್ಲಿ ಕೆಳಗೆ ನಾವು ನೋಡಿದಾಗ ಏನಿದೆ ಜಿ ಅಂತ ಹೇಳಿದ್ರೆ, ಜಿ ಇಸ್ ನಥಿಂಗ್ ಬಟ್, ಜಸ್ಟ್ ಸೆಕೆಂಡ್, ಜಿ ಅಂತ ಹೇಳಿದ್ರೆ ಸಿ ಗೌರ್ಮೆಂಟ್ ಎಕ್ಸ್ಪೆಂಡಿಚರ್ಸ್ ಅಂತ ಹೇಳ್ತೀವಿ. ಸಿ ಅಂತ ಹೇಳಿದ್ರೆ ಇಟ್ ಈಸ್ ಪೀಪಲ್ಸ್ ಅಥವಾ ಖಾಸಗಿ ವ್ಯಕ್ತಿಗಳ ಸರಕು ಸೇವೆಗಳ ಮೇಲೆ ಮಾಡ್ತಕ್ಕಂಥ ವೆಚ್ಚಗಳು. ಐ ಅಂತ ಹೇಳಿದ್ರೆ ಖಾಸಗಿ ವ್ಯಕ್ತಿಗಳು ಮಾಡ್ತಕ್ಕಂಥ ಹೂಡಿಕೆ ವೆಚ್ಚಗಳು. ಜಿ ಅಂತ ಹೇಳಿದ್ರೆ ಸರ್ಕಾರ ಮಾಡ್ತಕ್ಕಂಥ ವೆಚ್ಚಗಳು, ಅನುಭೋಗದ ವೆಚ್ಚಗಳು ಆಗಿರ್ಬೋದು, ಹೂಡಿಕೆ ವೆಚ್ಚಗಳು ಆಗಿರ್ಬೋದು. ಸರ್ಕಾರ ಕೂಡ ಸಾರ್ವಜನಿಕರಿಂದ ಅಥವಾ ಅರ್ಥವ್ಯವಸ್ಥೆಯಲ್ಲಿ ಸರಕು ಸೇವೆಗಳನ್ನು ಖರೀದಿಸುತ್ತೆ, ಅದ್ರ ಜೊತೆಗೆ ಹೂಡಿಕೆಗಳನ್ನು ಕೈಗೊಳ್ಳುತ್ತೆ ಆ ಕಾರಣಕ್ಕೆ. ಸೊ ಸಮಗ್ರ ಬೇಡಿಕೆ ಅಥವಾ ಏನ್ ಸಂಪೂರ್ಣ ಆರ್ಥಿಕತೆಯಲ್ಲಿ ಪರಿಣಾಮಕಾರಿ ಬೇಡಿಕೆ ಅನ್ನೋದೇನಿದೆ ಅದು ಈ ಮೂರು ಅಂಶಗಳ ಮೇಲೆ ನಿಂತ್ಕೊಂಡಿದೆ. ಇಲ್ಲಿ ಅನುಭೋಗದ ಮೇಲೆ ಮಾಡುವ ವೆಚ್ಚಗಳಾಗ್ಲಿ ಅಥವಾ ಹೂಡಿಕೆಯ ಮೇಲೆ ಮಾಡುವ ವೆಚ್ಚಗಳು ಮತ್ತು ಸರ್ಕಾರ ಮಾಡುವ ವೆಚ್ಚಗಳು ಹೆಚ್ಚಾದರೆ ಪರಿಣಾಮಕಾರಿ ಬೇಡಿಕೆ ಹೆಚ್ಚಾಗುತ್ತೆ. ವೆಚ್ಚಗಳು ಹೆಚ್ಚಾಗೋದು ಇದರ ಅರ್ಥ ಏನು? ಆರ್ಥಿಕತೆಯಲ್ಲಿ ಸರಕು ಸೇವೆಗಳಿಗೆ ಬೇಡಿಕೆ ಹೆಚ್ಚಾಗಿದೆ ಅಂತ. ಸರಕು ಸೇವೆಗಳಿಗೆ ಬೇಡಿಕೆ ಹೆಚ್ಚಾದರೆ ಆಟೋಮೆಟಿಕ್ ಆಗಿ ಪರಿಣಾಮಕಾರಿ ಬೇಡಿಕೆ ಹೆಚ್ಚಾಗುತ್ತೆ. ಯಾವಾಗ ಪರಿಣಾಮಕಾರಿ ಬೇಡಿಕೆ ಹೆಚ್ಚಾಗುತ್ತೋ ಅವಾಗ ಅರ್ಥವ್ಯವಸ್ಥೆಯಲ್ಲಿ ಏನಾಗುತ್ತೆ, ಹೆಚ್ಚಿಗೆ ಕೆಲಸಗಾರರು ಬೇಕಾಗ್ತಾರೆ, ಉದ್ಯೋಗ ಹೆಚ್ಚಾಗತ್ತೆ, ಉತ್ಪಾದನೆ ಹೆಚ್ಚಾಗತ್ತೆ, ಆದಾಯಗಳು ಹೆಚ್ಚಾಗ್ತವೆ. ರೈಟ್. ಜನರ ಅನುಭೋಗ ಹೆಚ್ಚಾಗತ್ತೆ ಮತ್ತು ಹೂಡಿಕೆಗಳು ಹೆಚ್ಚಾಗ್ತವೆ. ರೈಟ್. ಇದರಿಂದ ಅದ್ರೇನು ಪರಿಣಾಮಕಾರಿ ಬೇಡಿಕೆ ಅನ್ನೋದು ಈ ಅಂಶಗಳ ಮೇಲೆ ನಿಂತ್ಕೊಂಡಿದೆ. ಸಿ ಪ್ಲಸ್ ಐ ಪ್ಲಸ್ ಜಿ ಅಂತ ಏನ್ ಹೇಳ್ತಾ ಇದ್ವಿ. ಇವು ಹೆಚ್ಚಾದರೆ ಪರಿಣಾಮಕಾರಿ ಬೇಡಿಕೆ ಕೂಡ ಹೆಚ್ಚಾಗತ್ತೆ. ಈ ಹೆಚ್ಚಳದಿಂದ ಆರ್ಥಿಕತೆಯಲ್ಲಿ ಉದ್ಯೋಗ ಹೆಚ್ಚಾಗತ್ತೆ, ಆದಾಯ ಹೆಚ್ಚಾಗತ್ತೆ, ಉತ್ಪಾದನೆ ಹೆಚ್ಚಾಗತ್ತೆ ಅನ್ನೋದನ್ನ ಕೀನ್ಸ್ ಅವರು ತಮ್ಮ ಸಿದ್ಧಾಂತದಲ್ಲಿ ಪ್ರತಿಪಾದಿಸುತ್ತಾರೆ. ರೈಟ್. ಐ ಥಿಂಕ್ ಇಲ್ಲಿವರೆಗೂ ನೀವು ಕ್ಲಿಯರ್ ಆಗಿದ್ರಿ ಅಂತ. ಅಂದ್ರೆ ಕೀನ್ಸ್ ಅವರ ಪ್ರಕಾರ ಪರಿಣಾಮಕಾರಿ ಬೇಡಿಕೆಯ ಮೇಲೆ ಉದ್ಯೋಗ ಅಥವಾ ಆದಾಯ ನಿಂತಿದೆ. ಸೊ ಉದ್ಯೋಗ ಅಥವಾ ಆದಾಯವನ್ನ ನಿರ್ಧಾರ ಮಾಡ್ತೀವಿ ಪರಿಣಾಮಕಾರಿ ಬೇಡಿಕೆ ಅನ್ನೋದು. ಪರಿಣಾಮಕಾರಿ ಬೇಡಿಕೆ ಅನ್ನೋದು ಎರಡು ಅಂಶಗಳ ಮೇಲೆ ನಿಂತ್ಕೊಂಡಿದೆ. ಒಂದು ಸಮಗ್ರ ಬೇಡಿಕೆ ಮತ್ತು ಸಮಗ್ರ ಪೂರೈಕೆ ಅಂಶಗಳು. ಆದ್ರೆ ಅದಕ್ಕಿಂತ ಮುಂಚೆ ನಾವು ಪರಿಣಾಮಕಾರಿ ಬೇಡಿಕೆ ಬಗ್ಗೆ ನೋಡಿದ್ವಿ. ಈ ಪರಿಣಾಮಕಾರಿ ಬೇಡಿಕೆ ಅನ್ನೋದು ಆರ್ಥಿಕತೆಯಲ್ಲಿ ಸೃಷ್ಟಿಯಾಗುವ ಒಟ್ಟು ಬೇಡಿಕೆ ಅಂತ ಹೇಳ್ತೀವಿ. ಒಟ್ಟು ಬೇಡಿಕೆ ಅನ್ನೋದು ಯಾವ್ದ್ರಿಂದ ಕಾಣ್ತಾ ಇದೀವಿ ನಾವು? ಸಿ ಪ್ಲಸ್ ಐ ಪ್ಲಸ್ ಜಿ ಇಂದ ಕಾಣ್ತಾ ಇದೀವಿ. ಬೇಡಿಕೆ, ಈ ಒಟ್ಟು ಬೇಡಿಕೆ ಹೆಚ್ಚಾದರೆ ಆಟೋಮೆಟಿಕ್ ಆಗಿ ಪರಿಣಾಮಕಾರಿ ಬೇಡಿಕೆ ಕೂಡ ಹೆಚ್ಚಾಗ್ತಾ ಇದೆ. ಈ ಪರಿಣಾಮಕಾರಿ ಬೇಡಿಕೆ ಹೆಚ್ಚಾದ್ದರಿಂದ ಉತ್ಪಾದನೆ, ಆದಾಯ ಮತ್ತು ಉದ್ಯೋಗ ಪ್ರಮಾಣಗಳು ಹೆಚ್ಚಾಗ್ತಾ ಇವೆ ಅನ್ನೋದನ್ನ ನೋಡಬಹುದು. ರೈಟ್. ಆದ್ದರಿಂದ ಪರಿಣಾಮಕಾರಿ ಬೇಡಿಕೆ ಅಂದ್ರೆ ಒಟ್ಟಾರೆಯಾಗಿ ಹೇಳ್ಬೇಕು ಅಂತ ಹೇಳಿದ್ರೆ, ಯಾವುದೇ ಸಮತೋಲನ ಉದ್ಯೋಗ ಮಟ್ಟದಲ್ಲಿ, ಒಂದು ನಿರ್ದಿಷ್ಟ ಪ್ರಮಾಣದ ಉದ್ಯೋಗದ ಮಟ್ಟದಲ್ಲಿ ಉತ್ಪಾದಿತ ಒಟ್ಟು ಉತ್ಪನ್ನದ ಮೇಲೆ ಮಾಡಲಾಗುವ ಒಟ್ಟು ವೆಚ್ಚವಾಗಿದೆ. ಒಂದು ನಿರ್ದಿಷ್ಟ ಮಟ್ಟದ ಉದ್ಯೋಗ ಏನಿರುತ್ತೋ ಆ ಒಂದು ಸನ್ನಿವೇಶದಲ್ಲಿ ಒಟ್ಟು ಉತ್ಪಾದನೆ ಎಷ್ಟು ಆಗ್ತಾ ಇರುತ್ತೋ ಅದರ ಮೇಲೆ ಮಾಡುವ ಒಟ್ಟು ವೆಚ್ಚವಾಗಿದೆ. ಮತ್ತು ಉದ್ಯೋಗದ ಮಟ್ಟವು ಪರಿಣಾಮಕಾರಿ ಬೇಡಿಕೆಯಿಂದ ನಿರ್ಧಾರವಾಗುತ್ತದೆ. ಪರಿಣಾಮಕಾರಿ ಬೇಡಿಕೆ ಹೆಚ್ಚಾಗಿದೆ ಅಂದ್ರೆ ಏನು? ಉದ್ಯೋಗ ಹೆಚ್ಚಾಗಿದೆ ಅಂತ ಅರ್ಥ. ಕ್ಲಿಯರ್? ಸೊ ಇಲ್ಲಿ ಜಸ್ಟ್ ಒಂದು ರಿಲೇಷನ್ ನೋಡ್ತಾ ಇದೀವಿ. ಉದ್ಯೋಗದ ಮಟ್ಟ ಹೆಚ್ಚಾಗಿದೆ, ಉತ್ಪಾದನೆ ಹೆಚ್ಚಾಗ್ತಾ ಇದೆ. ರೈಟ್. ಉತ್ಪಾದನೆ ಹೆಚ್ಚಾಗ್ತಾ ಇದೆ, ಇದರ ಅರ್ಥ ಏನು? ಉದ್ಯಮಿಗಳು ಉತ್ಪಾದನಾಂಗಗಳು ಅಂದ್ರೆ ಕಾರ್ಮಿಕರ ಮೇಲೆ ಹೆಚ್ಚಿನ ಖರ್ಚನ್ನ ಮಾಡ್ತಾ ಇದ್ದಾರೆ. ಇದರಿಂದ ಹೆಚ್ಚಿಗೆ ಉದ್ಯೋಗ ಸೃಷ್ಟಿ ಆಗ್ತಾ ಇದೆ. ಸೊ ಅಲ್ಟಿಮೇಟ್ಲಿ ಒಂದ್ ಕಡೆ ಔಟ್ಪುಟ್ ನ ನೋಡ್ತಾ ಇದೀವಿ, ಮತ್ತೊಂದ್ ಕಡೆ ಉದ್ಯೋಗ ನೋಡ್ತಾ ಇದೀವಿ, ಒಂದ್ ಕಡೆ ವೆಚ್ಚವನ್ನ ನೋಡ್ತಾ ಇದೀವಿ, ಇನ್ನೊಂದ್ ಕಡೆ ಪರಿಣಾಮಕಾರಿ ಬೇಡಿಕೆಯನ್ನ ನೋಡ್ತಾ ಇದೀವಿ. ಸೊ ಇವೆಲ್ಲನೂ ಒಂದಕ್ಕೊಂದು ಇಂಟರ್ ರಿಲೇಟೆಡ್ ಆಗಿದೆ ಅನ್ನೋದನ್ನ ಕೀನ್ಸ್ ಅವರ ಸಿದ್ಧಾಂತದಲ್ಲಿ ನಾವು ಕಾಣ್ಬೋದು. ಬಟ್ ಸರಳವಾಗಿ ನಾವು ಹೇಳ್ಬೇಕು ಅಂತ ಹೇಳಿದ್ರೆ, ಸಮಗ್ರ ಬೇಡಿಕೆ, ಪರಿಣಾಮಕಾರಿ ಬೇಡಿಕೆ ಅನ್ನೋದು ಸಮಗ್ರ ಬೇಡಿಕೆ ಮತ್ತು ಸಮಗ್ರ ಪೂರೈಕೆ ಮೇಲೆ ನಿಂತ್ಕೊಂಡಿದೆ. ಇಲ್ಲಿ ಹೆಚ್ಚಿನ ಒತ್ತನ್ನು ನಾವು ಸಮಗ್ರ ಬೇಡಿಕೆ ಕೊಡ್ತಾ ಇದೀವಿ. ಯಾಕಂದ್ರೆ ಅನುಭೋಗಿಗಳು ಮಾಡ್ತಕ್ಕಂಥ ವೆಚ್ಚಗಳು, ಹೂಡಿಕೆಯ ಮೇಲೆ ಮಾಡ್ತಕ್ಕಂಥ ವೆಚ್ಚಗಳು ಮತ್ತು ಸರ್ಕಾರ ಮಾಡ್ತಕ್ಕಂಥ ವೆಚ್ಚಗಳಿಗೆ ಹೆಚ್ಚಿನ ಒಂದು ಮಹತ್ವವನ್ನ ನಾವು ನೀಡ್ತಾ ಕೀನ್ಸ್ ಅವರು ತಮ್ಮ ಸಿದ್ಧಾಂತದಲ್ಲಿ ನೀಡಿದ್ದಾರೆ. ರೈಟ್. ಅಂದ್ರೆ ಕೀನ್ಸ್ ಅವರ ಪ್ರಕಾರ ಪರಿಣಾಮಕಾರಿ ಬೇಡಿಕೆಯಲ್ಲಿ ಕೊರತೆ ಅಥವಾ ಇಫೆಕ್ಟಿವ್ ಡಿಮಾಂಡ್ ಏನಿದೆ, ಪರಿಣಾಮಕಾರಿ ಬೇಡಿಕೆಯಲ್ಲಿ ಕೊರತೆ ಆಯ್ತು ಅಂತ ಹೇಳಿದ್ರೆ ಅಥವಾ ಪರಿಣಾಮಕಾರಿ ಬೇಡಿಕೆ ಕಡಿಮೆ ಆಯ್ತು ಅಂತ ಹೇಳಿದ್ರೆ ಆಟೋಮೆಟಿಕಲಿ ನಿರುದ್ಯೋಗ ಸೃಷ್ಟಿ ಆಗತ್ತೆ. ಸರಕು ಸೇವೆಗಳಿಗೆ ಬೇಡಿಕೆ ಕಡಿಮೆ ಆಯ್ತು, ಇದರ ಅರ್ಥ ಏನು?
ಇನ್ಕಮ್ ಕಡಿಮೆ ಆಯ್ತು, ಲಾಭಗಳು ಕಡಿಮೆ ಆಯ್ತು, ಉತ್ಪಾದನೆ ಕಡಿಮೆ ಆಯ್ತು, ಮತ್ತು ಅದರಿಂದ ನಿರುದ್ಯೋಗ ಉಂಟಾಗತ್ತೆ ಅನ್ನೋದು ಕೇನ್ಸ್ ಅವರ ಸಿದ್ಧಾಂತ. ರೈಟ್. ಕೇನ್ಸ್ ಅವರ ಪ್ರಕಾರ ಆದಾಯ ಮತ್ತು ಅನುಭೋಗದ ನಡುವಿನ ಅಂತರವು ಪರಿಣಾಮಕಾರಿ ಬೇಡಿಕೆಯ ಕೊರತೆಗೆ ಕಾರಣವಾಗುತ್ತದೆ. ಏನ್ ಆದಾಯ ಬರುತ್ತೋ ಎಲ್ಲವನ್ನೂ ಅನುಭೋಗ ಮಾಡಿಬಿಟ್ರೆ ಬೇಡಿಕೆ ಹೆಚ್ಚಿಗೆನೆ ಬರುತ್ತೆ. ಆದ್ರೆ ಆದಾಯ ಬಂದಿದ್ನೆಲ್ಲ ನಾವು ಅನುಭೋಗ ಮಾಡ್ಲಿಲ್ಲ ಅಥವಾ ಹಣವನ್ನ ಲಿಕ್ವಿಡ್ ಫಾರ್ಮ್ ಅಲ್ಲಿ ಕೈಯಲ್ಲಿ ಇಟ್ಕೊಂಡು ಕೂತ್ವಿ ಅಂತ ಹೇಳಿದ್ರೆ ಸೊ ಡಿಮಾಂಡ್ ಕ್ರಿಯೇಟ್ ಆಗೋದಿಲ್ಲ. ಡಿಮಾಂಡ್ ಕ್ರಿಯೇಟ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಪರಿಣಾಮಕಾರಿ ಬೇಡಿಕೆ ಎಫೆಕ್ಟಿವ್ ಡಿಮಾಂಡ್ ಕೂಡ ಸೃಷ್ಟಿ ಆಗೋದಿಲ್ಲ. ಇದರಿಂದ ನಿರುದ್ಯೋಗ ಉಂಟಾಗುತ್ತೆ ಅನ್ನೋದು. ಇನ್ನು ಇದಿಷ್ಟು ಪರಿಣಾಮಕಾರಿ ಬೇಡಿಕೆಯ ಬಗ್ಗೆ. ಇನ್ನು ಪರಿಣಾಮಕಾರಿ ಬೇಡಿಕೆಯನ್ನ ನಿರ್ಧರಿಸತಕ್ಕಂಥ ಎರಡು ಪ್ರಮುಖ ಅಂಶಗಳ ಬಗ್ಗೆ ನೋಡೋಣ. ಯಾವ್ದಪ್ಪ ಅಂತ ಹೇಳಿದ್ರೆ ಎಗ್ರಿಗೇಟ್ ಡಿಮಾಂಡ್ ಫಂಕ್ಷನ್ ಮತ್ತು ಎಗ್ರಿಗೇಟ್ ಸಪ್ಲೈ ಫಂಕ್ಷನ್. ಎಗ್ರಿಗೇಟ್ ಡಿಮಾಂಡ್ ಅಂದ್ರೆ ಏನು? ಸಮಗ್ರ ಬೇಡಿಕೆ ಬಿಂಬಕ ಅಂದ್ರೆ ಏನು? ಅದನ್ನ ನಾವು ಸಮಗ್ರ ಬೇಡಿಕೆ ಬೆಲೆ ಅಂತ ಕೂಡ ಕರಿಬಹುದು, ಇಲ್ಲ ಸಮಗ್ರ ಬೇಡಿಕೆ ಅನುಸೂಚಿ ಅಂತ ಕೆಲವು ಕಡೆ ಕರಿತೀವಿ. ಈಗ ಸಮಗ್ರ ಬೇಡಿಕೆ ಬಿಂಬಕ ಅಂದ್ರೆ ಅರ್ಥವ್ಯವಸ್ಥೆಯಲ್ಲಿ ಎಲ್ಲಾ ಉದ್ಯಮಿಗಳು ವಿವಿಧ ಉದ್ಯೋಗ ಮಟ್ಟಗಳಲ್ಲಿ ಉತ್ಪಾದಿಸಿದ ಒಟ್ಟು ಉತ್ಪನ್ನಗಳ ಮಾರಾಟದಿಂದ ನಿರೀಕ್ಷಿಸುವ ಆದಾಯ. ರೈಟ್. ಅಂದ್ರೆ ಏನು ಉದ್ಯಮಿಗಳಿದ್ದಾರೆ, ಫಾರ್ ಎಕ್ಸಾಂಪಲ್ ಒಂದು ಆರ್ಥಿಕತೆಯಲ್ಲಿ, ಒಂದು ಅರ್ಥವ್ಯವಸ್ಥೆಯಲ್ಲಿ ಎಲ್ಲಾ ಉದ್ಯೋಗಗಳು ಏನ್ ವಿಚಾರ ಮಾಡ್ತಾರೆ ಅಂತ ಹೇಳಿದ್ರೆ ತಾವೇನು ಉತ್ಪಾದನೆ ಮಾಡಿದಾರಲ್ಲ ಅದನ್ನ ಮಾರಾಟ ಮಾಡೋದ್ರಿಂದ ಎಷ್ಟು ಆದಾಯ ಬರಬಹುದು ಅನ್ನೋದನ್ನ ನಿರೀಕ್ಷಿಸ್ತಾರೆ. ರೈಟ್. ಈಗ 10 ಪೆನ್ನ ಮ್ಯಾನುಫ್ಯಾಕ್ಚರ್ ಮಾಡಿದೀನಿ, ಈ 10 ಪೆನ್ನ ಮಾರಾಟ ಮಾಡೋದ್ರಿಂದ ನನಗೆ ಎಷ್ಟು ಆದಾಯ ಬರಬಹುದು ಅನ್ನೋ ಒಂದು ನಿರೀಕ್ಷೆ ಇರುತ್ತೆ. ಆ ಒಟ್ಟು ನಿರೀಕ್ಷೆಗಳ ಮೊತ್ತ ಏನಿದೆ ಅದನ್ನ ನಾವೇನಂತ ಕರಿತೀವಿ ಅಗ್ರಿಗೇಟ್ ಡಿಮಾಂಡ್ ಫಂಕ್ಷನ್. ಅಂದ್ರೆ ಏನು? ಸಿಂಪಲ್ ಆಗಿ ಇದು ಆದಾಯವನ್ನ ತೋರಿಸ್ತಾ ಇದೆ. ಏನು ಆರ್ಥಿಕತೆಯಲ್ಲಿ ಉತ್ಪಾದಕರು ಉತ್ಪಾದಿಸಿ ಮಾರಾಟ ಮಾಡೋದ್ರಿಂದ ಬರುವ ಆದಾಯವನ್ನ, ನಿರೀಕ್ಷಿತ ಆದಾಯವನ್ನ ಅಗ್ರಿಗೇಟ್ ಡಿಮಾಂಡ್ ಫಂಕ್ಷನ್ ಸೂಚಿಸ್ತಾ ಇದೆ. ಹಂಗಂದ್ರೆ ಏನಿದು? ಉತ್ಪಾದಕರ ಸರಕುಗಳಿಗೆ ಇರುವ ಬೇಡಿಕೆಯನ್ನ, ಮಾರುಕಟ್ಟೆಯಲ್ಲಿ ಉತ್ಪಾದಕರು ಉತ್ಪಾದಿಸಿರುವ ಸರಕು ಸೇವೆಗಳಿಗೆ ಇರುವ ಬೇಡಿಕೆಯನ್ನು ಮಾರುಕಟ್ಟೆಯಲ್ಲಿ ಸೂಚಿಸ್ತಾ ಇದೆ. ಇದನ್ನ ನಾವು ಹಣದ ರೂಪದಲ್ಲಿ ಅಳತೆ ಮಾಡ್ತಾ ಇದೀವಿ. ಹೆಂಗೆ? ಎಷ್ಟು ಆ ಸರಕು ಸೇವೆಗಳ ಮಾರಾಟದಿಂದ ಎಷ್ಟು ಆದಾಯ ಬರುವುದು ಉತ್ಪಾದಕನಿಗೆ ಅನ್ನೋದನ್ನ ನೋಡ್ತಾ ಇದ್ದೀವಿ. ರೈಟ್. ಅಂದ್ರೆ ಆತನಿಗೆ ಆದಾಯ ಚೆನ್ನಾಗಿ ಬರ್ತಿತ್ತು ಅಂತ ಹೇಳಿದ್ರೆ ಆತ ಇನ್ನು ಹೆಚ್ಚಿನ ಜನರಿಗೆ ಉದ್ಯೋಗ ಕೊಡಬಹುದು ಆ ದೃಷ್ಟಿಯಿಂದ. ರೈಟ್. ನಿರೀಕ್ಷಿತ ಆದಾಯವನ್ನ ಅಗ್ರಿಗೇಟ್ ಡಿಮಾಂಡ್ ಫಂಕ್ಷನ್ ತೋರಿಸ್ತಾ ಇದೆ. ಈಗ ನಾನು ಉತ್ಪಾದಕ ಇದ್ದೀನಿ, ಸರಕುಗಳನ್ನ ಉತ್ಪಾದನೆ ಮಾಡಿದ್ದೀನಿ, ನಾನು ಮಾರಾಟ ಮಾಡಿ ಎಷ್ಟು ಆದಾಯ ಗಳಿಸಬಹುದು ಅನ್ನೋ ನಿರೀಕ್ಷೆ ಇದೆ ನನಗೆ. ಆ ಆದಾಯದ ಪ್ರಮಾಣ, ರೈಟ್, ನಿರೀಕ್ಷಿತ ಆದಾಯದ ಪ್ರಮಾಣವನ್ನ ಅಥವಾ ಒಟ್ಟು ಮೊತ್ತವನ್ನ ನಾವು ಏನಂತೀವಿ ಅದನ್ನ ಅಗ್ರಿಗೇಟ್ ಡಿಮಾಂಡ್ ಫಂಕ್ಷನ್ ಅಂತ ಕರಿತೀವಿ. ಹೀಗೆ ಆರ್ಥಿಕತೆಯಲ್ಲಿರುವ ಎಲ್ಲ ಉದ್ಯಮಿಗಳನ್ನ ನಾವು ಒಟ್ಟು ಸೇರಿಸ್ತೀವಿ ಅಂತ ಹೇಳಿದ್ರೆ, ಟೋಟಲ್ ಮಾಡಿದೀವಿ ಅಂತ ಹೇಳಿದ್ರೆ ಅದನ್ನ ಅಗ್ರಿಗೇಟ್ ಡಿಮಾಂಡ್ ಫಂಕ್ಷನ್ ಅಂತ ಹೇಳ್ತೀವಿ. ಕ್ಲಿಯರ್? ಅಂದ್ರೆ ವಿವಿಧ ಉದ್ಯೋಗ ಮಟ್ಟಗಳಲ್ಲಿ ಆರ್ಥಿಕತೆಯಲ್ಲಿನ ವಿವಿಧ ಮೊತ್ತಗಳನ್ನು ಸಮಗ್ರ ಬೇಡಿಕೆ ಬಿಂಬಕ ಪ್ರತಿನಿಧಿಸುತ್ತದೆ. ರೈಟ್. ಇನ್ನು ಸಮಗ್ರ ಬೇಡಿಕೆ ಬಿಂಬಕ ಎಂದರೆ ಉತ್ಪಾದಿತ ಸರಕುಗಳ ಮಾರಾಟದಿಂದ ನಿರೀಕ್ಷಿಸಲಾಗುವ ಗರಿಷ್ಠ ಮಾರಾಟ ಸಮಗ್ರ ಬೇಡಿಕೆ ಬಿಂಬಕವನ್ನು ಸಮಗ್ರ ಬೇಡಿಕೆ ಅನುಸೂಚಿ ಅಥವಾ ಸಮಗ್ರ ಬೇಡಿಕೆ ಬೆಲೆ ಎಂದೂ ಕೂಡ ನಾವು ಕರೆಯುತ್ತೇವೆ. ಸಮಗ್ರ ಬೇಡಿಕೆ ಬೆಲೆ ಅಂದ್ರೆ ಏನು? ಈಗ ನಾನು 10 ಪೆನ್ನ ಉತ್ಪಾದನೆ ಮಾಡಿದೀನಿ, 1 ಪೆನ್ನಿಗೆ 10 ರೂಪಾಯಿ ರೇಟ್ ಇದೆ. ಸೊ ಆರ್ಥಿಕತೆಯಲ್ಲಿ ನಾನು ಒಬ್ಬನೇ ಇದ್ದೀನಿ ಅಂತ ಇಟ್ಕೊಳ್ಳಿ. 10 ಪೆನ್ನಿಗೆ ಎಷ್ಟು ರೂಪಾಯಿ ಬರುತ್ತೆ? ನನಗೆ 100 ರೂಪಾಯಿ ಬರುತ್ತೆ. ನನ್ನ ಎಕ್ಸ್ಪೆಕ್ಟೆಡ್ ರೆವಿನ್ಯೂ ಏನಪ್ಪಾ ಅಥವಾ ರಿಟರ್ನ್ ಏನು ಅಂತ ಹೇಳಿದ್ರೆ 100 ರೂಪೀಸ್. ರೈಟ್. ಸೊ ಅದಕ್ಕೆ ನಾವು ಅದನ್ನ ಏನಂತ ಕರಿತಾ ಇದ್ವಿ? ಸಮಗ್ರ ಬೇಡಿಕೆ ಬೆಲೆ ಅಂತ ಕರಿತಾ ಇದ್ವಿ. ಅನುಸೂಚಿ ಬೇಡಿಕೆ, ಸಮಗ್ರ ಬೇಡಿಕೆ ಅನುಸೂಚಿ ಅಂತ ಕೂಡ ಕರಿತೀವಿ. ಯಾಕಂತ ಹೇಳಿದ್ರೆ ಈಗ ನನ್ನ ಫ್ಯಾಕ್ಟರಿಯಲ್ಲಿ ನಾನು ಒಬ್ಬನೇ ಕೆಲಸ ಮಾಡ್ತಾ ಇದ್ದೀನಿ, 10 ಮ್ಯಾನುಫ್ಯಾಕ್ಚರ್ ಮಾಡಿದ್ವಿ. 2 ಜನ ಕೆಲಸ ಮಾಡ್ತಾ ಇದೀವಿ, 15 ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. 3 ಜನ ಕೆಲಸ ಮಾಡ್ತಾ ಇದೀವಿ, 20 ಪೆನ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಈಗ ಒಂದು ನಿರ್ದಿಷ್ಟ ಮಟ್ಟದ ಉದ್ಯೋಗದ ಪ್ರಮಾಣದಲ್ಲಿ ಎಷ್ಟು ಉತ್ಪಾದನೆಯನ್ನ ಕೈಗೊಳ್ಳಲಾಗಿದೆ ಅಥವಾ ಎಷ್ಟು ಉತ್ಪಾದಿಸಿ ಮಾರಾಟ ಮಾಡಿ ಆದಾಯವನ್ನ ಗಳಿಸಲಾಗಿದೆ ಅನ್ನೋದನ್ನ ನಾವು ಸಮಗ್ರ ಬೇಡಿಕೆ ಅನುಸೂಚಿಯಲ್ಲಿ ನಾವು ನೋಡ್ಬೋದು. ಅದಕ್ಕಾಗಿ ಅದನ್ನ ನಾವು ಸಮಗ್ರ ಬೇಡಿಕೆ ಅನುಸೂಚಿ ಅಂತ ಕೂಡ ಕರಿತೀವಿ. ಇನ್ನು ಉದ್ಯೋಗದ ಪ್ರಮಾಣಕ್ಕಿಂತ ಉದ್ಯಮಿಗಳು ತಮ್ಮ ಉತ್ಪನ್ನಗಳ ಮಾರಾಟದಿಂದ ನಿರೀಕ್ಷಿಸುವ ಹಣದ ಮೊತ್ತವನ್ನು ಅಗ್ರಿಗೇಟ್ ಡಿಮಾಂಡ್ ಫಂಕ್ಷನ್ ಪ್ರತಿನಿಧಿಸುತ್ತದೆ ಅಂತ ಹೇಳ್ತೀವಿ. ಇನ್ನು ಉದ್ಯೋಗ ಪ್ರಮಾಣ ಹೆಚ್ಚಿದಂತೆ ಸಮಗ್ರ ಬೇಡಿಕೆ ಬೆಲೆಯೂ ಹೆಚ್ಚುತ್ತದೆ. ರೈಟ್. ಏಕೆಂದ್ರೆ ಅಧಿಕ ಸಂಖ್ಯೆಯ ಕಾರ್ಮಿಕರನ್ನು ಉದ್ಯೋಗದಲ್ಲಿ ನೇಮಿಸಿಕೊಂಡಾಗ ಉತ್ಪನ್ನ ಮತ್ತು ಉದ್ಯಮಿಗಳ ಆದಾಯವು ಹೆಚ್ಚುತ್ತದೆ. ರೈಟ್.
ಸೊ ಉದ್ಯೋಗದ ಪ್ರಮಾಣ ಹೆಚ್ಚಿದ ಹಾಗೆ ಏನಾಗತ್ತೆ, ಹೆಚ್ಚಿನ ಜನರಿಗೆ ಉದ್ಯೋಗ ಕೊಟ್ಟಾಗ ಅವ್ರ ಆದಾಯ ಕೂಡ ಹೆಚ್ಚಾಗುತ್ತೆ. ಇದರಿಂದ ಬೇಡಿಕೆ, ಸರಕು ಸೇವೆಗಳಿಗೆ ಬೇಡಿಕೆ ಕೂಡ ಹೆಚ್ಚಾಗುತ್ತೆ. ಯಾವಾಗ ಸರಕು ಸೇವೆಗಳಿಗೆ ಬೇಡಿಕೆ ಹೆಚ್ಚಾಗುತ್ತೋ ಉದ್ಯಮಿಗಳ ಆದಾಯ ಕೂಡ ಹೆಚ್ಚಾಗುತ್ತೆ ಮತ್ತು ಹೂಡಿಕೆಗಳು ಹೆಚ್ಚಾಗ್ತಾ ಹೋಗುತ್ತೆ. ಕ್ಲಿಯರ್? ಇದರಿಂದ ಮತ್ತು ಉದ್ಯೋಗ ಸೃಷ್ಟಿ ಆಗುತ್ತೆ. ಅಂದ್ರೆ ಏನು? ಉದ್ಯೋಗದ ಪ್ರಮಾಣ ಹೆಚ್ಚಿದಾಗ ಸಮಗ್ರ ಬೇಡಿಕೆ ಹೆಚ್ಚಾಗುತ್ತೆ. ಸಮಗ್ರ ಬೇಡಿಕೆ ಹೆಚ್ಚಾದ ಕಾರಣದಿಂದ ಸರಕು ಸೇವೆಗಳಿಗೆ ಮತ್ತೆ ಬೇಡಿಕೆ ಹೆಚ್ಚಾಗಿ ಮತ್ತು ಉದ್ಯೋಗ ಕೂಡ ಸೃಷ್ಟಿ ಆಗತ್ತೆ ಅನ್ನೋದು. ಹಂಗಂದ್ರೆ ಒಟ್ಟಾರೆಯಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ಉದ್ಯೋಗದ ಹೆಚ್ಚಳದಿಂದಾಗಿ ಬೇಡಿಕೆ ಹೆಚ್ಚಾಗತ್ತೆ ಅನ್ನೋದನ್ನ ನಾವು ಕಾಣ್ಬೋದು. ಅದಕ್ಕೆ ಆ ಒಂದು ಕಾರ್ಯವನ್ನ ಈ ರೀತಿಯಾಗಿ ವ್ಯಕ್ತಪಡಿಸಿದ್ದಾರೆ. ADF is equal to F of N ಅಂತ ಹೇಳಿ. ಅಂದ್ರೆ ಏನು? ಅಗ್ರಿಗೇಟ್ ಡಿಮಾಂಡ್ ಫಂಕ್ಷನ್, ಅಗ್ರಿಗೇಟ್ ಡಿಮಾಂಡ್ ಫಂಕ್ಷನ್ ಈಸ್ ಫಂಕ್ಷನ್ ಆಫ್ N. N ಅಂತ ಹೇಳಿದ್ರೆ ಇಲ್ಲಿ ಉದ್ಯೋಗದ ಪ್ರಮಾಣ ಅಂತ ಹೇಳಿ. ಉದ್ಯೋಗದ ಪ್ರಮಾಣ ಹೆಚ್ಚಾಯ್ತು ಅಂತ ಹೇಳಿದ್ರೆ ಸಮಗ್ರ ಬೇಡಿಕೆ ಹೆಚ್ಚಾಗತ್ತೆ. ಉದ್ಯೋಗದ ಪ್ರಮಾಣ N ಅಂದ್ರೆ ಉದ್ಯೋಗದ ಪ್ರಮಾಣ ಕಡಿಮೆ ಆಯ್ತು ಅಂತ ಹೇಳಿದ್ರೆ ಸಮಗ್ರ ಬೇಡಿಕೆ ಕಡಿಮೆ ಆಗತ್ತೆ. ಸಮಗ್ರ ಬೇಡಿಕೆ ಕಡಿಮೆ ಆದ್ರೆ ಲಾಭಗಳು ಕಡಿಮೆ ಆಗತ್ತೆ, ಹೂಡಿಕೆ ಕಡಿಮೆ ಆಗತ್ತೆ, ಮತ್ತೆ ಉದ್ಯೋಗಗಳು ಕಡಿಮೆ ಆಗತ್ತೆ. ಕ್ಲಿಯರ್? ಸೊ ಇನ್ನು ಮುಂದಿನದಾಗಿ ಸಮಗ್ರ ಪೂರೈಕೆ ಅಂದ್ರೆ ಏನು ಅಂತ ನೋಡೋಣ. ಈಗ ಆದಾಯದ ಬಗ್ಗೆ ನೋಡಿದ್ವಿ. ಸಮಗ್ರ ಬೇಡಿಕೆ ಏನ್ ತೋರಿಸ್ತಾ ಇದೆ? ಆದಾಯ ತೋರಿಸ್ತಾ ಇದೆ. ಸೊ ಸಮಗ್ರ ಬೇಡಿಕೆ ಬಿಂಬಕ ಅಂತ ಹೇಳಿದ್ರೆ ಉತ್ಪಾದಕನು ತಾನು ಉತ್ಪಾದಿಸಿದ ಸರಕುಗಳನ್ನ ಮಾರಾಟ ಮಾಡಿದಾಗ ಎಷ್ಟು ಆದಾಯ ಬರ್ಬೋದು ಅನ್ನೋದನ್ನ ನಿರೀಕ್ಷೆ ಇಟ್ಕೊಳ್ತೀವಿ. ಅದು ಆದಾಯವನ್ನ ತೋರಿಸ್ತಾ ಇದೆ. ಇದು ಸಮಗ್ರ ಪೂರೈಕೆ ಏನ್ ತೋರಿಸುತ್ತೆ ಅಂತ ಹೇಳಿದ್ರೆ ವೆಚ್ಚವನ್ನ ತೋರಿಸುತ್ತೆ. ರೈಟ್? ಲೆಟ್ ಮೀ ಇದನ್ನ ಡೈರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಸಮಗ್ರ ಬೇಡಿಕೆ ಉತ್ಪಾದಕರಿಗೆ ಬರುವ ಆದಾಯವನ್ನ ತೋರಿಸ್ತಾ ಇದೆ, ನಿರೀಕ್ಷಿತ ಆದಾಯವನ್ನ. ಇದು ಏನು ಉತ್ಪಾದನೆ ಮಾಡ್ತಾರೋ ಜನರಿಗೆ ಉತ್ಪಾದನಾಂಗಗಳನ್ನ ಬಳಸ್ಕೊಂಡಿರ್ತಾರೆ, ಅದಕ್ಕೆ ವೆಚ್ಚ ಮಾಡ್ಬೇಕಾಗತ್ತೆ. ಆ ವೆಚ್ಚ ಎಷ್ಟು ಮಾಡಿರ್ತಾರೋ ಅಷ್ಟು ಪಡಿಲೇಬೇಕು ಅವರು ರಿಟರ್ನ್ ಆಗಿ ಹಣವನ್ನ. ರೈಟ್? ಸೊ ಇದು ಕಾಸ್ಟ್ ಅನ್ನ ತೋರಿಸ್ತಾ ಇದೆ. ಸಪ್ಲೈ ಫಂಕ್ಷನ್ ಏನ್ ತೋರಿಸ್ತಾ ಇದೆ? ಕಾಸ್ಟ್, ವೆಚ್ಚಗಳನ್ನ ತೋರಿಸ್ತಾ ಇದೆ, ಉತ್ಪಾದನೆಗೆ ತಗುಲಿದ ವೆಚ್ಚಗಳನ್ನ. ರೈಟ್? ಸೊ ಆದಾಯ ಮತ್ತು ವೆಚ್ಚಗಳ ನಡುವಿನ ಅಂತರದಿಂದಾಗಿ ಏನು ಒಂದ್ ವೇಳೆ ಆದಾಯ ಹೆಚ್ಚಿಗೆ ಇದ್ದು ವೆಚ್ಚಗಳ ಕಡಿಮೆ ಇದ್ದು ಅಂತ ಹೇಳಿದ್ರೆ ಏನು ಸಮಸ್ಯೆ ಇಲ್ಲ. ಅದೇ ವೆಚ್ಚಗಳ ಹೆಚ್ಚಿಗೆ ಇದ್ದು ಆದಾಯ ಕಡಿಮೆ ಇತ್ತು ಅಂತ ಹೇಳಿದ್ರೆ ಸೊ ಲಾಸಸ್ ಆಗತ್ತೆ, ಉತ್ಪಾದಕ ಮುಂದುವರಿಯೋದಿಲ್ಲ. ಅದಕ್ಕೆ ನಾವು ಇದನ್ನು ಕೂಡ ನೋಡೋಣ. ಹೆಚ್ಚಿನ ಮಹತ್ವವನ್ನ ಈ ಅಗ್ರಿಗೇಟ್ ಸಪ್ಲೈ ಫಂಕ್ಷನ್ ಗೆ ಆಡಮ್ ಸ್ಮಿತ್ ಅವರು ಕೊಟ್ಟಿಲ್ಲ. ಬಟ್ ಲೆಟ್ ಅಸ್ ಸಿ ವಾಟ್ ಇಟ್ ಈಸ್. ಆರ್ಥಿಕತೆಯೊಂದರ ಎಲ್ಲಾ ಉದ್ಯಮಿಗಳು ವಿವಿಧ ಉದ್ಯೋಗ ಮಟ್ಟಗಳಲ್ಲಿ ತಮ್ಮ ಉತ್ಪನ್ನದ ಮಾರಾಟದಿಂದ ಪಡೆಯಲೇಬೇಕಾದಂತಹ ಆದಾಯದ ವಿವಿಧ ಮೊತ್ತಗಳನ್ನು ಸಮಗ್ರ ಪೂರೈಕೆ ಬಿಂಬಕ ಎನ್ನುತ್ತೇವೆ. ರೈಟ್? ಅಂದ್ರೆ ವಿವಿಧ ಉದ್ಯಮಿಗಳು ಲಾಭ ಗಳಿಕೆಯ ದೃಷ್ಟಿಯಿಂದ ಉತ್ಪಾದನಾ ಚಟುವಟಿಕೆಗಳಲ್ಲಿ ತೊಡಗುತ್ತಾರೆ. ಈ ಉದ್ದೇಶ ಈಡೇರಿಕೆಗಾಗಿ ಅವರು ಉತ್ಪಾದನೆಯಲ್ಲಿ ಕಾರ್ಮಿಕರು ಮತ್ತು ಇತರೆ ಉತ್ಪಾದನಾಂಗಗಳನ್ನು ತೊಡಗಿಸಿಕೊಂಡು ಉತ್ಪಾದನೆಯನ್ನು ಕೈಗೊಳ್ತಾರೆ. ಇನ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ನ ಬಳಸ್ಕೊತಾರೆ. ಅವರು ಈ ಉತ್ಪಾದನಾಂಗಗಳಿಗೆ ಪ್ರತಿಫಲವನ್ನ ನೀಡಬೇಕಾಗುತ್ತದೆ. ರೈಟ್? ಹಾಗೂ ವಿವಿಧ ಉತ್ಪಾದನಾಂಗಗಳಿಗೆ ಅವರು ನೀಡುವ ಪ್ರತಿಫಲವು ಅವರ ಉತ್ಪಾದನೆಯ ವೆಚ್ಚವಾಗಿರುತ್ತದೆ. ಈಗ ನಾನು ಒಬ್ಬ ಉದ್ಯಮ ಇದ್ದೇನೆ ಅಂತ ಇಟ್ಕೊಳ್ಳಿ. ನಾನು 4 ಜನರನ್ನ ಕೆಲ್ಸಕ್ಕೆ ತಗೊಂಡಿದ್ದೀನಿ. ಆ 4 ಜನರಿಗೆ ನಾನು ವೇತನವನ್ನ ಕೊಡಬೇಕು. ಇದು ನನಗೇನಾಯ್ತು? ವೆಚ್ಚ ಆಯ್ತು. ರೈಟ್? ಸೊ ಉತ್ಪಾದನಾಂಗಗಳ ಬಳಕೆಗೆ ಏನ್ ಪ್ರತಿಫಲ ಕೊಡ್ತೀವಿ ಅದು ಉತ್ಪಾದನಾ ವೆಚ್ಚವಾಗಿರುತ್ತೆ. ರೈಟ್? ಅಂದ್ರೆ ವಿವಿಧ ಉದ್ಯೋಗ ಮಟ್ಟಗಳಲ್ಲಿ ವಿವಿಧ ಪ್ರಮಾಣದ ಉತ್ಪಾದನಾ ವೆಚ್ಚಗಳನ್ನು ಭರಿಸಬೇಕಾಗುತ್ತದೆ. ಹೆಚ್ಚು ಜನರನ್ನ ಕೆಲ್ಸಕ್ಕೆ ತಗೊಂಡ್ರೆ ಹೆಚ್ಚಿನ ವೇತನಗಳನ್ನ ಕೊಡಬೇಕು, ಅಂದ್ರೆ ಹೆಚ್ಚಿಗೆ ವೆಚ್ಚಗಳನ್ನ ಮಾಡಬೇಕು. ಕಡಿಮೆ ತಗೊಂಡ್ರೆ ಕಡಿಮೆ ಕೊಡಬೇಕು. ರೈಟ್? ಸೊ ವಿವಿಧ ಉದ್ಯೋಗ ಮಟ್ಟಗಳಲ್ಲಿ ವೆಚ್ಚದ ಪ್ರಮಾಣ ಭಿನ್ನವಾಗಿರುತ್ತೆ ಅಥವಾ ಬೇರೆ ಬೇರೆ ಆಗಿರುತ್ತೆ ಮತ್ತು ಅದನ್ನ ಕಂಪಲ್ಸರಿಯಾಗಿ ಭರಿಸಲೇಬೇಕಾಗತ್ತೆ. ಅದಕ್ಕಾಗಿ ನಾವು ಉತ್ಪಾದನೆ ಮಾಡಿರ್ತಕ್ಕಂಥ ಸರಕುಗಳಿಂದ ಎಷ್ಟು ಪ್ರಮಾಣದ ಆದಾಯವನ್ನು ಪಡಿಲೇಬೇಕು ಅನ್ನೋದನ್ನ ಅಗ್ರಿಗೇಟ್ ಸಪ್ಲೈ ಫಂಕ್ಷನ್ ತೋರಿಸುತ್ತೆ. ಈಗ ನಾನು 10 ಪೆನ್ನ ಏನೋ ಉತ್ಪಾದನೆ ಮಾಡಿದ್ದೀನಿ, ಆದ್ರೆ ನಾನು ಉತ್ಪಾದನೆ ಮಾಡ್ಬೇಕಾದ್ರೆ ಒಂದು 70 ರೂಪಾಯಿ ಖರ್ಚು ಬಂದ್ಬಿಟ್ಟಿದೆ. ನಾನು 100% ಏನ್ ಮಾಡ್ಬೇಕು? 70 ರೂಪೀಸ್ ಅಂತೂ ನಾನು ಹೆಂಗಾದ್ರೂ ಮಾಡಿ ಮಾರ್ಕೆಟ್ ಇಂದ ತೆಗಿಲೇಬೇಕು ಬಿಕಾಸ್ ದಟ್ ಶೋಸ್ ದ ಕಾಸ್ಟ್. ಆ ಕಾಸ್ಟ್ ಅನ್ನ ನಾನು ಬರ್ಸೋದಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ ನನಗೆ ಲಾಸ್ ಆಗುತ್ತೆ. ಹೀಗಾಗಿ ಹಿಂಗೆ ಆರ್ಥಿಕತೆಯಲ್ಲಿ ಏನು ಉತ್ಪಾದನಾಂಗಗಳನ್ನ ಬಳಸಿರ್ತಾರೋ ಎಲ್ಲ ಉದ್ಯಮಿಗಳು, ಅವರು ಒಂದು ನಿರ್ದಿಷ್ಟ ವೆಚ್ಚಗಳನ್ನ ಭರಿಸಲೇಬೇಕಾಗತ್ತೆ. ಅದಕ್ಕಾಗಿ ಅವರು ಒಂದಿಷ್ಟು ಪ್ರಮಾಣದ ಆದಾಯವನ್ನು ಪಡಿಲೇಬೇಕಾಗತ್ತೆ. ರೈಟ್? ಒಂದು ನಿರ್ದಿಷ್ಟ ಮಟ್ಟದ ಉದ್ಯೋಗದಲ್ಲಿ ಮಾಡಲಾಗುವ ಒಟ್ಟು ವೆಚ್ಚವನ್ನು ಭರಿಸಲು ಸಾಕಾಗುವಷ್ಟು ಪ್ರಮಾಣದಲ್ಲಾದರೂ ಉದ್ಯಮಿಗಳು ಆದಾಯ ಗಳಿಸಬೇಕಾಗುತ್ತದೆ. ಇದನ್ನು ಸಮಗ್ರ ಪೂರೈಕೆ ಬೆಲೆ
ಎನ್ನಲಾಗುತ್ತದೆ. ರೈಟ್. ಸಮಗ್ರ ಬೇಡಿಕೆ ಬಿಂಬಕ ಏನ್ ತೋರಿಸ್ತು? ಆದಾಯದ ಪ್ರಮಾಣ ತೋರಿಸ್ತು. ಸಮಗ್ರ ಪೂರೈಕೆ ಬಿಂಬಕ ಏನ್ ತೋರಿಸ್ತು? ವೆಚ್ಚದ ಪ್ರಮಾಣ, ವೆಚ್ಚವನ್ನ ತೋರಿಸ್ತು. ಈಗ ಸಮತೋಲನ ಅಥವಾ ಪರಿಣಾಮಕಾರಿ ಬೇಡಿಕೆ ಹೇಗೆ ನಿರ್ಧಾರಗೊಳ್ಳುತ್ತೆ? ರೈಟ್. ಅಥವಾ ಈ ಸಮತೋಲನ ಅನ್ನೋದು ಹೇಗೆ ನಿರ್ಧಾರಗೊಳ್ಳುತ್ತೆ? ಉದ್ಯೋಗದ ಸಮತೋಲನ ಹೇಗೆ ನಿರ್ಧಾರಗೊಳ್ಳುತ್ತೆ ಅನ್ನೋದನ್ನ ನೋಡೋಣ. ರೈಟ್. ಈಗಾಗಲೇ ಮೇಲಿನ ಒಂದು ವಿವರಣೆಯಲ್ಲಿ ನಾವು ಸ್ಪಷ್ಟಪಡಿಸಿದ ಹಾಗೆ ಎಲ್ಲಿ ಸಮಗ್ರ ಬೇಡಿಕೆ ಮತ್ತು ಸಮಗ್ರ ಪೂರೈಕೆ ಅಂಶಗಳು ಸಮಾನ ಆಗುತ್ತೋ ಅಲ್ಲಿ ಉದ್ಯೋಗ ಅನ್ನೋದು ನಿರ್ಧಾರ ಆಗತ್ತೆ, ಅಥವಾ ಆದಾಯ ಅನ್ನೋದು ನಿರ್ಧಾರ ಆಗತ್ತೆ, ಅಥವಾ ಉತ್ಪನ್ನ ಅನ್ನೋದು ಕೂಡ ನಿರ್ಧಾರ ಆಗುತ್ತೆ. ಒಂದು ವೇಳೆ ಸಮಗ್ರ ಬೇಡಿಕೆ ಅಧಿಕವಾಗಿದ್ದು ಸಮಗ್ರ ವೆಚ್ಚವು ಕಡಿಮೆ ಇದ್ರೆ, ರೈಟ್, ಬೇಡಿಕೆ ಹೆಚ್ಚಿದೆ, ಸಮಗ್ರ ಬೇಡಿಕೆ ಹೆಚ್ಚಿದೆ ಮತ್ತು ಸಮಗ್ರ ಪೂರೈಕೆ ಕಡಿಮೆ ಇದೆ, ಇಂಥ ಒಂದು ಸಮಯದಲ್ಲಿ ಏನಾಗತ್ತೆ? ಆದಾಯ ಹೆಚ್ಚು ಬರ್ತಾ ಇದೆ ಉದ್ಯಮಿಗಳಿಗೆ, ರೈಟ್, ಆದಾಯ ಹೆಚ್ಚು ಬರ್ತಾ ಇದೆ. ಆ ಕಾರಣದಿಂದ ಇನ್ನೂ ಹೆಚ್ಚಿನ ಜನರಿಗೆ ಉದ್ಯೋಗ ಕೊಡೋದಕ್ಕೆ ಅವಕಾಶ ಸಿಗ್ತಾ ಇದೆ. ಸೊ ಸಮಗ್ರ ಬೇಡಿಕೆ ಹೆಚ್ಚಿದ್ದಾಗ ಇನ್ನೂ ಹೆಚ್ಚಿನ ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ ಅವಕಾಶಗಳು ಸಿಗುತ್ತೆ. ಸೊ ಸಮಗ್ರ ಬೇಡಿಕೆ ಹೆಚ್ಚಿದಂತೆ ಉದ್ಯೋಗ ಸೃಷ್ಟಿ ಆಗತ್ತೆ ಅನ್ನೋದನ್ನ ನಾವು ಇಲ್ಲಿ ತಿಳ್ಕೊಬಹುದು. ಇನ್ನು ಎರಡನೇದಾಗಿ, ಒಂದ್ ವೇಳೆ ಸಮಗ್ರ ಬೇಡಿಕೆ ಕಡಿಮೆ ಇದ್ರೆ ಏನಾಗುತ್ತೆ? ಲಾಸ್ ಆಗುತ್ತೆ. ಸಮಗ್ರ ಬೇಡಿಕೆ ಕಡಿಮೆ ಇದ್ದು ಸಮಗ್ರ ಪೂರೈಕೆ ಹೆಚ್ಚಿದ್ರೆ ಉತ್ಪಾದನಾ ವೆಚ್ಚಗಳು ಹೆಚ್ಚಾಗ್ತಾ ಇದೆ, ಆದಾಯ ಕಡಿಮೆ ಆಗ್ತಾ ಇದೆ, ಹೀಗಾಗಿ ಉದ್ಯಮಿಗಳಿಗೆ ಲಾಸ್ ಆಗತ್ತೆ ಅನ್ನೋದನ್ನ ನೋಡ್ಬೋದು. ರೈಟ್. ಇನ್ನು ಪರಿಣಾಮಕಾರಿ ಬೇಡಿಕೆ ಸ್ಪಷ್ಟವಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ನಿರ್ಧಾರ ಆಗೋದು ಎಲ್ಲಿ ಅಗ್ರಿಗೇಟ್ ಡಿಮಾಂಡ್ ಮತ್ತು ಅಗ್ರಿಗೇಟ್ ಸಪ್ಲೈ ಒಂದೊಂದೊಂದು ಸಮಗೊಳಿಸುತ್ತೋ ಅಲ್ಲಿ. ದ ಪಾಯಿಂಟ್ ಅಟ್ ವಿಚ್ ಅಗ್ರಿಗೇಟ್ ಡಿಮಾಂಡ್ ಅಂಡ್ ಅಗ್ರಿಗೇಟ್ ಸಪ್ಲೈ ಆರ್ ಈಕ್ವಲ್, ದೇರ್ ವಿ ಫೈಂಡ್ ಇಕ್ವಿಲಿಬ್ರಿಯಂ. ಅಲ್ಲಿ ನಾವು ಸಮತೋಲನವನ್ನ ಕಾಣ್ತಾ ಇದ್ದೀವಿ, ಸಮತೋಲನದ ಉದ್ಯೋಗದ ಮಟ್ಟವನ್ನ ಕಾಣ್ತಾ ಇದ್ದೀವಿ. ರೈಟ್. ಮುಖ್ಯವಾಗಿ ಕೇನ್ಸ್ ರವರ ಸಿದ್ಧಾಂತ ಅಲ್ಪಾವಧಿಗೆ ಸಂಬಂಧಪಟ್ಟಿದ್ದಾಗಿರೋದ್ರಿಂದ ಒಂದು ವಿಷಯ ಹೇಳ್ಬೇಕು, ಏನಂದ್ರೆ ಒಂದು ನಿರ್ದಿಷ್ಟ ಸಮಯದಲ್ಲಿ ಅಲ್ಪಾವಧಿಗೆ ಸಂಬಂಧಪಟ್ಟಂತೆ ಒಂದು ನಿರ್ದಿಷ್ಟ ಸಮಯದಲ್ಲಿ ಇಷ್ಟು ಜನ ಕೆಲಸಗಾರರಂತ ಇರ್ತಾರೆ. ಉದಾಹರಣೆಗೆ ಈ ಒಂದು ರೇಖಾಚಿತ್ರವನ್ನ ನೋಡಿದಾಗ OX ಅಕ್ಷದಲ್ಲಿ ಉದ್ಯೋಗದ ಪ್ರಮಾಣವನ್ನ ಅಳತೆ ಮಾಡಿದೀವಿ, OY ಅಕ್ಷದಲ್ಲಿ ಆದಾಯದ ಪ್ರಮಾಣ ಮತ್ತು ವೆಚ್ಚದ ಪ್ರಮಾಣವನ್ನ ಅಳತೆ ಮಾಡಿದೀವಿ. ಅಗ್ರಿಗೇಟ್ ಸಪ್ಲೈ ಕರ್ವ್ ಏನ್ ತೋರಿಸ್ತಾ ಇದೆ? ವೆಚ್ಚದ ಪ್ರಮಾಣವನ್ನ ತೋರಿಸ್ತಾ ಇದೆ. ಅಗ್ರಿಗೇಟ್ ಡಿಮಾಂಡ್ ಕರ್ವ್ ಏನ್ ತೋರಿಸ್ತಾ ಇದೆ? ಆದಾಯದ ಪ್ರಮಾಣವನ್ನ ತೋರಿಸ್ತಾ ಇದೆ. ನಾನು ಈಗಾಗಲೇ ಹೇಳಿದೆ. ರೈಟ್. ಇದನ್ನ ನಾವು ಇನ್ನೂ ಸರಳವಾಗಿ ತಿಳ್ಕೋಬಹುದು. ಸರ್ಕಾರವನ್ನ ಹೊರತುಪಡಿಸಿದ್ರೆ ಇದನ್ನ ನಾವು ಬರೀ C+I ಅಂತ ಪರಿಗಣಿಸಬಹುದು. ರೈಟ್. C+I ಅಂದ್ರೆ ಏನು? ಅನುಭೋಗದ ಮೇಲೆ ಮಾಡುವ ವೆಚ್ಚಗಳು ಮತ್ತು ಹೂಡಿಕೆ ಮೇಲೆ ಮಾಡುವ ವೆಚ್ಚಗಳು. ಎದ್ರ ಮೇಲೆ ವೆಚ್ಚ ಮಾಡ್ತೇವೆ? ಸರಕು ಸೇವೆಗಳ ಮೇಲೆ ಮಾಡ್ತೀವಿ, ಸರಕು ಸೇವೆಗಳನ್ನ ಕೊಂಡ್ಕೊಳ್ಳೋದಕ್ಕೆ. ಅದಕ್ಕೆ ಇದನ್ನ ಅಗ್ರಿಗೇಟ್ ಡಿಮಾಂಡ್ ಫಂಕ್ಷನ್ ಅಂತ ಹೇಳ್ತಾರೆ. ರೈಟ್. ಅಗ್ರಿಗೇಟ್ ಡಿಮಾಂಡ್ ಫಂಕ್ಷನ್ ಏನಿದೆ ಅದು ಆದಾಯವನ್ನ ತೋರಿಸ್ತಾ ಇದೆ, ಉದ್ಯಮಿಗಳಿಗೆ ಹೋಗ್ತಕ್ಕಂಥ ಆದಾಯವನ್ನ, ಅಂದ್ರೆ ಆರ್ಥಿಕತೆಯಲ್ಲಿರುವ ಎಲ್ಲ ಉದ್ಯಮಿಗಳಿಗೆ. ಇಲ್ಲಿ ಅಗ್ರಿಗೇಟ್ ಸಪ್ಲೈ ಫಂಕ್ಷನ್ ಏನ್ ತೋರಿಸ್ತಾ ಇದೆ ಅಂತ ಹೇಳಿದ್ರೆ ಉದ್ಯಮಿಗಳು ಉತ್ಪಾದನೆ ಮಾಡುವಾಗ, ಈಗ ತಿಳ್ಕೊಟ್ರಿ ON ಪ್ರಮಾಣದಷ್ಟು ಕೆಲಸಗಾರರನ್ನ ತಗೊಂಡ ಉತ್ಪಾದನೆ ಮಾಡಬೇಕು ಅಂತ ಹೇಳಿದಾಗ OE ಪ್ರಮಾಣದಷ್ಟು ವೆಚ್ಚಗಳನ್ನು ಮಾಡಬೇಕು, ಅಷ್ಟೇ ಪ್ರಮಾಣದ ಆದಾಯ ಕೂಡ ಬರ್ತದೆ. ಅದೇ ಒಂದು ವೇಳೆ ON2 ಪ್ರಮಾಣದಷ್ಟು ಕೆಲಸಗಾರರನ್ನ ತಗೊಂಡು ಉತ್ಪಾದನೆ ಮಾಡ್ಬೇಕು ಅಂದಾಗ ಏನಾಗ್ತಾ ಇದೆ ನೋಡ್ರಿ, ಔಟ್ಪುಟ್ ASF ಇಲ್ಲಿದೆ, ಅಂದ್ರೆ ವೆಚ್ಚಗಳನ್ನ ಹೆಚ್ಚಿಗೆ ಮಾಡ್ಬೇಕಾಗ್ತಾ ಇದೆ, ಆದ್ರೆ ಆದಾಯ ಮಾತ್ರ N2 M1 ಪ್ರಮಾಣದಷ್ಟು ಬರ್ತಾ ಇದೆ. ಅಂದ್ರೆ ಇಷ್ಟು ಪ್ರಮಾಣದ ನಷ್ಟವನ್ನ ಅನುಭವಿಸಬೇಕಾಗತ್ತೆ. ಕ್ಲಿಯರ್? ಸೊ ಇದನ್ನೇ ನಾವು ಕೇನ್ಸ್ ರವರ ಸಿದ್ಧಾಂತದಲ್ಲಿ ನೋಡ್ತೀವಿ. ಸೊ ಅಗ್ರಿಗೇಟ್ ಡಿಮಾಂಡ್ ಮತ್ತು ಅಗ್ರಿಗೇಟ್ ಸಪ್ಲೈ ಎಲ್ಲಿ ಸಮ ಆಗಿವೆ ಅಂತಂದ್ರೆ ON ಪ್ರಮಾಣದ ಉದ್ಯೋಗ ಸೃಷ್ಟಿಯಾದಾಗ ಆರ್ಥಿಕತೆಯಲ್ಲಿ NE ಪ್ರಮಾಣದಷ್ಟು ಏನು ಆದಾಯ ಮತ್ತು ವೆಚ್ಚ ಇರೋದ್ರಿಂದ ಅದು ಸಮತೋಲನ ಬಿಂದು ಆಗಿದೆ. ಅಲ್ಲಿ ಗರಿಷ್ಠ ಮಟ್ಟದ ಉದ್ಯೋಗವನ್ನ ನಾವು ಆರ್ಥಿಕತೆಯಲ್ಲಿ ಕಾಣಬಹುದು. ಈಗ ಸಮಗ್ರ ಬೇಡಿಕೆ ಯಾವುದೇ ಒಂದು ಕಾರಣದಿಂದ ಹೆಚ್ಚಾದರೆ, ಇದೇ ADF ಏನಿದೆ, ಏನೋ ಒಂದು ಕಾರಣದಿಂದ ಉಳಿತಾಯಗಳು ಹೆಚ್ಚಾಗ್ಬಿಡ್ತು ಅಂತ ಹೇಳಿದ್ರೆ, ಸಮಗ್ರ ಬೇಡಿಕೆ ಹೆಚ್ಚಾದ್ರೆ ಆಟೋಮೆಟಿಕ್ ಆಗಿ ಉದ್ಯೋಗದ ಪ್ರಮಾಣ ಕೂಡ ಹೆಚ್ಚಾಗತ್ತೆ. ರೈಟ್. ನೋಡಿ, ಸಮಗ್ರ ಬೇಡಿಕೆ ಹೆಚ್ಚಾಯ್ತು, ಆ ಕಾರಣದಿಂದ ಇಲ್ಲಿ ಅಗ್ರಿಗೇಟ್ ಸಪ್ಲೈ ಫಂಕ್ಷನ್, ಅಗ್ರಿಗೇಟ್ ಡಿಮಾಂಡ್ ಫಂಕ್ಷನ್ ಇಲ್ಲಿ ಈ ಬಿಂದುವಿನಲ್ಲಿ ಇಂಟರ್ಸೆಕ್ಟ್ ಆಗಿದ್ರಿಂದ ಉದ್ಯೋಗ ಹೆಚ್ಚಿಗೆ ಆಗ್ಬಿಡ್ತು. ರೈಟ್. ಈಗ N3 ಪ್ರಮಾಣದಷ್ಟು ಉದ್ಯೋಗ ಆಯ್ತು. ರೈಟ್. ಇನ್ನೂ ಅಗ್ರಿಗೇಟ್ ಡಿಮಾಂಡ್ ಹೆಚ್ಚಾಯ್ತು ಅಂತ ಹೇಳಿದ್ರೆ ಇನ್ನೂ ಉದ್ಯೋಗ ಹೆಚ್ಚಾಗುತ್ತೆ. ರೈಟ್. ಅಂದ್ರೆ ಏನು? ಅಗ್ರಿಗೇಟ್ ಡಿಮಾಂಡ್ ಹೆಚ್ಚಾದಂಗೆ ಉದ್ಯೋಗದ ಪ್ರಮಾಣ ಹೆಚ್ಚಾಗತ್ತೆ ಅಂತ. ಇವರ ಸಿದ್ಧಾಂತ ಒಂದು ಅಲ್ಪಾವಧಿಗೆ ಸಂಬಂಧಪಟ್ಟಿದ್ರಿಂದ ಅವರು he puts a limit to the level of employment. ಲೆವೆಲ್ ಆಫ್ ಎಂಪ್ಲಾಯ್ಮೆಂಟ್ ಗೆ ಒಂದು ಲಿಮಿಟ್ ನ ಹಾಕ್ತಾರ. ಅಂದ್ರೆ ON2 ಪ್ರಮಾಣದಷ್ಟು ಅಂತ. ON2 ಪ್ರಮಾಣದಷ್ಟು ಅಂತ ಹೇಳಿದ್ರೆ ಇಷ್ಟು ಪ್ರಮಾಣದ ಕಾರ್ಮಿಕರು ಲಭ್ಯವಿದ್ದಾರೆ.
ರೈಟ್. ಇದಕ್ಕಿಂತನೂ ನಾವು ಮುಂದೆ ಹೋಗಕ್ ಆಗೋದಿಲ್ಲ. ಅದಕ್ಕೆ ಈ ಸಪ್ಲೈ ಕರ್ವ್ ಏನಿದೆ, ASF ಕರ್ವ್ ಏನಿದೆ, ಇದು ಇಲ್ಲಿಗೆ ಬಂದು ಉಭಯ ಅಕ್ಷಕ್ಕೆ ಹಾರಿಜಾಂಟಲ್ ಆಗ್ತಾ ಇದೆ, ಸ್ಟ್ರೇಟ್ ಆಗ್ತಾ ಇದೆ. ಯಾಕಪ್ಪ ಅಂತ ಹೇಳಿದ್ರೆ ಅಲ್ಪಾವಧಿಯಲ್ಲಿ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಲಿಮಿಟೆಡ್ ಇದೆ, ರಿಸೋರ್ಸಸ್ ಲಿಮಿಟೆಡ್ ಇದೆ, ಆ ಕಾರಣಕ್ಕೆ. ಕ್ಲಿಯರ್. ಇನ್ನು ಮುಂದುವರೆದು ಇದಿಷ್ಟು ನಾವೇನ್ ತಗೊಂಡಿದೀವಿ, ಖಾಸಗಿ ಹೂಡಿಕೆಗಳು, ಖಾಸಗಿ ಅನುಭೋಗಗಳು ಮತ್ತು ಖಾಸಗಿ ವಾಟ್ ವಿ ಸೇ ಪ್ರೈವೇಟ್ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್, ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಎಕ್ಸ್ಪೆಂಡಿಚರ್ ಮಾತ್ರ ತಗೊಂಡಿದೀವಿ. ಈಗ ಇದನ್ನ ಮುಂದುವರಿಸಿ ಏನ್ ಮಾಡಿದ್ದಾರೆ ಕೇಂದ್ರ ಸರ್ ಅವರು, ಸರ್ಕಾರದ ಪಾತ್ರವನ್ನು ಕೂಡ ಮರ್ತಿಲ್ಲ ಅವರು. ಸರ್ಕಾರದ ಪಾತ್ರ ಇದರಲ್ಲಿ ಮಹತ್ವ ಪಡೆದಿದೆ ಅಂತೇಳಿ ಗಮನಿಸಿ ಏನ್ ಮಾಡಿದ್ದಾರೆ, ಮೂರನೇ ಒಂದು ಅಂಶವಾಗಿ ಸರ್ಕಾರವನ್ನ ಪರಿಗಣಿಸಿದ್ದಾರೆ. ಏನಪ್ಪಾ ಅಂತ ಹೇಳಿದ್ರೆ, effective demand is equal to C plus I plus G plus G ಅಂತ ಹೇಳಿದ್ದಾರೆ. ಅಂದ್ರೆ ಅನುಭೋಗದ ಮೇಲಿನ ವೆಚ್ಚಗಳು, ಹೂಡಿಕೆಯ ಮೇಲಿನ ವೆಚ್ಚಗಳು ಮತ್ತು ಸರ್ಕಾರದ ಮೇಲಿನ ವೆಚ್ಚಗಳು, ಸರ್ಕಾರದ ವೆಚ್ಚಗಳಾಗಿ. ಸರ್ಕಾರದ ವೆಚ್ಚ ಅಂತ ಹೇಳಿದಾಗ ಸರ್ಕಾರ ಕೂಡ ಸರಕು ಸೇವೆಗಳನ್ನ ಕೊಂಡ್ಕೊಳ್ಳುತ್ತೆ ಮತ್ತು ಸರ್ಕಾರ ಕೂಡ ಹೂಡಿಕೆಗಳನ್ನ ಮಾಡುತ್ತೆ. ಅಂದ್ರೆ ಸರಕು ಸೇವೆಗಳ ಮೇಲೆ ಮಾಡ್ತಕ್ಕಂಥ ವೆಚ್ಚಗಳಾಗ್ಲಿ ಅಥವಾ ಹೂಡಿಕೆ ವೆಚ್ಚಗಳನ್ನ ಒಳಗೊಂಡಿರುತ್ತೆ. ಈಗ ಒಂದು ವೇಳೆ ಆರ್ಥಿಕತೆಯಲ್ಲಿ ಉದ್ಯೋಗವನ್ನ ನಾವು ಹೆಚ್ಚು ಮಾಡಬೇಕು ಅಂತ ಹೇಳಿದಾಗ, ಫಾರ್ ಎಕ್ಸಾಂಪಲ್ ಟೇಕ್ ದಿಸ್ ಆಸ್ ಫುಲ್ ಎಂಪ್ಲಾಯ್ಮೆಂಟ್ ಲೆವೆಲ್, ರೈಟ್. ಇದು ಫುಲ್ ಎಂಪ್ಲಾಯ್ಮೆಂಟ್ ಲೆವೆಲ್ ಇದೆ ಅಂತ ಇಟ್ಕೊಳ್ಳಿ, YF. ಈಗ ಸಾರಿ, ಈಗ ಥಿಂಕ್ ಇದು ಫುಲ್ ಎಂಪ್ಲಾಯ್ಮೆಂಟ್ ಲೆವೆಲ್ ಇದೆ ಅಂತ ಇಟ್ಕೊಳ್ಳಿ, YF. ಈಗ ಮೇಲಿನ ಎಕ್ಸಾಂಪಲ್ ಯಾವ ರೀತಿಯಾಗಿ ತಗೊಂಡಿದೀವಿ ಅದೇ ರೀತಿಯಾಗಿ ಇದನ್ನು ಕೂಡ ನೋಡೋಣ. ಸೊ ಇದು ಕೇವಲ ಅನುಭೋಗದ ಮೇಲಿನ ವೆಚ್ಚಗಳನ್ನ ತಗೊಂಡಿತ್ತು. ಲೆಟಸ್ ಇಗ್ನೋರ್ ದಟ್. ಈಗ ಇಲ್ಲಿಗೆ ಬರೋಣ. ಅಗ್ರಿಗೇಟ್ ಡಿಮಾಂಡ್ ಫಂಕ್ಷನ್ ವಿತೌಟ್ ಗವರ್ಮೆಂಟ್ ಇಂಟರ್ವೆನ್ಷನ್, ಸರ್ಕಾರದ ಹಸ್ತಕ್ಷೇಪವಿಲ್ಲದೆ ಅಗ್ರಿಗೇಟ್ ಡಿಮಾಂಡ್ ಫಂಕ್ಷನ್ ಏನಾಗಿತ್ತು ಅಂತ ಹೇಳಿದ್ರೆ C plus I. ಸೊ ಇಫೆಕ್ಟಿವ್ ಡಿಮಾಂಡ್ ಎಲ್ಲಿತ್ತು, ಇಲ್ಲಿತ್ತು. ಇದೇನಿದು Y is equal to C plus S ಅಂತ ತೋರಿಸ್ತಾ ಇದೆ. ಇದು ಅಗ್ರಿಗೇಟ್ ಸಪ್ಲೈ ಫಂಕ್ಷನ್, ರೈಟ್. ಈಗ ಅಗ್ರಿಗೇಟ್ ಸಪ್ಲೈ, ಅಗ್ರಿಗೇಟ್ ಡಿಮಾಂಡ್ ಎರಡೂ ಸಮನಾಗಿತ್ತು. ಹೀಗಾಗಿ Y ಪ್ರಮಾಣದಷ್ಟು ಉದ್ಯೋಗ ಆರ್ಥಿಕತೆಯಲ್ಲಿ ಸೃಷ್ಟಿಯಾಗಿತ್ತು ಅಂತ. ಸಾರಿ, Y ನಾಟ್ ಪ್ರಮಾಣದಷ್ಟು ಉದ್ಯೋಗ ಸೃಷ್ಟಿಯಾಗಿತ್ತು. ಈಗ ಉದ್ಯೋಗವನ್ನ ಹೆಚ್ಚು ಮಾಡಬೇಕಾಗಿದೆ ನಾವೀಗ, ರೈಟ್. ಉದ್ಯೋಗ ಹೆಚ್ಚು ಮಾಡಬೇಕಾಗಿದೆ. ಏನ್ ಮಾಡ್ತಾ ಇದ್ದಾರೆ ಈಗ ಅಂತ ಹೇಳಿದ್ರೆ, ಸರ್ಕಾರದ ಪಾತ್ರದ ಕುರಿತು ಕೇಂದ್ರ ಅವರು ಮಾತಾಡ್ತಾರೆ. ಸರ್ಕಾರ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಇಂತ ಒಂದು ಸಮಯದಲ್ಲಿ ಉದ್ಯೋಗ ಹೆಚ್ಚು ಮಾಡ್ಬೇಕಾದಂತ ಸನ್ನಿವೇಶದಲ್ಲಿ ಸರ್ಕಾರ ಕೂಡ ಹೆಚ್ಚಿಗೆ ಹೂಡಿಕೆಗಳನ್ನ ಮಾಡ್ಬೇಕು. ಸರ್ಕಾರ ಹೆಚ್ಚಿನ ಸರಕು ಸೇವೆಗಳನ್ನ ಸಾರ್ವಜನಿಕರಿಂದ ಖರೀದಿಸಬೇಕು. ಆವಾಗ ಸರಕು ಸೇವೆಗಳಿಗೆ ಬೇಡಿಕೆ ಹೆಚ್ಚಾಗಿ ಉದ್ಯೋಗ ಹೆಚ್ಚಾಗತ್ತೆ ಅಂತ. ಸೊ ಈ ಸರ್ಕಾರ ಯಾವಾಗ ಹೂಡಿಕೆಗಳನ್ನ ಹೆಚ್ಚು ಮಾಡುತ್ತೋ ಆ ಕಾರಣದಿಂದ, ಸರ್ಕಾರದ ಹೂಡಿಕೆಗಳು ಹೆಚ್ಚಾದ ಕಾರಣದಿಂದ ಸಮಗ್ರ ಬೇಡಿಕೆ ರೇಖೆ ಮೇಲೆ ಪಲ್ಲಟಗೊಳ್ತಾ ಇದೆ. ADF ನಿಂದ ADF1 ಗೆ ಶಿಫ್ಟ್ ಆಯ್ತು. ಯಾಕಂದ್ರೆ ಹೂಡಿಕೆಗಳು ಹೆಚ್ಚಾಗ್ತಾ ಇದೆ. ಯಾರ ಕಾರಣದಿಂದ? ಸರ್ಕಾರದ ಕಾರಣದಿಂದ. ಇದರಿಂದಾಗಿ ಹೂಡಿಕೆಗಳು ಹೆಚ್ಚಾದಾಗ ಆಟೋಮೆಟಿಕಲಿ ಉದ್ಯೋಗ ಕೂಡ ಏನಾಯ್ತಿಲ್ಲ, ಸಮಗ್ರ ಬೇಡಿಕೆ ಹೆಚ್ಚಾದ ಕಾರಣದಿಂದ ಉದ್ಯೋಗ ಕೂಡ ಹೊಸ ಇಕ್ವಿಲಿಬ್ರಿಯಂ ಸೃಷ್ಟಿ ಆಯ್ತು. ಉದ್ಯೋಗ ಪ್ರಮಾಣ ಕೂಡ ಹೆಚ್ಚಾಯ್ತು. ಮೊದಲು OY0 ಪ್ರಮಾಣದಷ್ಟು ಉದ್ಯೋಗ ಆಯ್ತು. ಈಗ ಸರ್ಕಾರದ ಹೂಡಿಕೆಯ ಕಾರಣದಿಂದಾಗಿ OY1 ಪ್ರಮಾಣದಷ್ಟು, ಅಂದ್ರೆ Y0 Y1 ಪ್ರಮಾಣದಷ್ಟು ಉದ್ಯೋಗ ಹೆಚ್ಚಿಗೆ ಸೃಷ್ಟಿ ಆಯ್ತು ಅಂತ, ರೈಟ್. ಸೊ ಹೀಗೆ ಸರ್ಕಾರ ಹೂಡಿಕೆಗಳನ್ನ ಹೆಚ್ಚು ಮಾಡೋದ್ರ ಮೂಲಕ ಉದ್ಯೋಗವನ್ನ ಹೆಚ್ಚಿಗೆ ಸೃಷ್ಟಿ ಮಾಡಬಹುದು ಅನ್ನೋದು ಕೇನ್ಸ್ ರವರ ಸಿದ್ಧಾಂತದಲ್ಲಿ ನಾವು ಕಾಣಬಹುದು. ಇದಿಷ್ಟು ಕೇನ್ಸ್ ರವರ ಸಿದ್ಧಾಂತ. ಇನ್ನು ಸಂಕ್ಷಿಪ್ತವಾಗಿ ಹೇಳ್ಬೇಕು ಅಂತ ಹೇಳಿದ್ರೆ, ಕೇನ್ಸ್ ರವರ ಸಿದ್ಧಾಂತದಲ್ಲಿ ಏನ್ ಮಾಡ್ತಾ ಇದೀವಿ, ಉದ್ಯೋಗ ಅಥವಾ ಆದಾಯ ಅನ್ನೋದು ಡಿಪೆಂಡ್ ಆಗಿದೆ ಅಥವಾ ಯಾವ ರೀತಿಯಾಗಿ ನಿರ್ಧಾರ ಆಗುತ್ತೆ ಅಂತ ಹೇಳಿದ್ರೆ, ಪರಿಣಾಮಕಾರಿ ಬೇಡಿಕೆಯಿಂದ. ಪರಿಣಾಮಕಾರಿ ಬೇಡಿಕೆ ಹೆಚ್ಚಾಯ್ತು ಅಂತ ಹೇಳಿದ್ರೆ ಉದ್ಯೋಗದ ಪ್ರಮಾಣ ಹೆಚ್ಚಾಗತ್ತೆ. ಅದು ಕಡಿಮೆ ಆಯ್ತು ಅಂತ ಹೇಳಿದ್ರೆ ಉದ್ಯೋಗದ ಪ್ರಮಾಣ ಅಥವಾ ಆದಾಯ ಕಡಿಮೆ ಆಗುತ್ತೆ ಅಂತ. ಇನ್ನು ಪರಿಣಾಮಕಾರಿ ಬೇಡಿಕೆ ಅನ್ನೋದು ಯಾವ್ದ್ರ ಮೇಲೆ ನಿಂತ್ಕೊಂಡಿದೆ? ಸಮಗ್ರ ಬೇಡಿಕೆ ಮತ್ತು ಸಮಗ್ರ ಪೂರೈಕೆ ಅಂಶಗಳ ಮೇಲೆ. ಸಮಗ್ರ ಬೇಡಿಕೆ ಅನ್ನೋದು ಆರ್ಥಿಕತೆಯಲ್ಲಿರುವ ಉದ್ಯಮಿಗಳಿಗೆ ಬರ್ತಕ್ಕಂಥ ನಿರೀಕ್ಷಿತ ಆದಾಯವನ್ನ ತೋರಿಸ್ತಾ ಇದೆ, ರೈಟ್. ಅಥವಾ ಸಮಗ್ರ ಬೇಡಿಕೆ ಅನ್ನೋದು ಆರ್ಥಿಕತೆಯಲ್ಲಿ ಸಮಗ್ರವಾಗಿ ಸರಕು ಸೇವೆಗಳಿಗೆ ಇರುವ ಬೇಡಿಕೆಯನ್ನ ತೋರಿಸ್ತಾ ಇದೆ. ಆ ಬೇಡಿಕೆ ಪ್ರತಿಫಲವಾಗಿ ಎಷ್ಟು ಆದಾಯ ಬರುತ್ತೆ ಅನ್ನೋದನ್ನ ಸಮಗ್ರ ಬೇಡಿಕೆ ತೋರಿಸ್ತಾ ಇದೆ. ಇನ್ನು ಸಮಗ್ರ ಪೂರೈಕೆ ಏನ್ ತೋರಿಸ್ತಾ ಇದೆ? ಎಷ್ಟು ಆರ್ಥಿಕತೆಯಲ್ಲಿ ಉತ್ಪಾದನೆ ಆಗ್ತಾ ಇದೆ ಅನ್ನೋದನ್ನ ತೋರಿಸ್ತಾ ಇದೆ, ರೈಟ್. ಆ ಉತ್ಪಾದನೆಗೆ ತಗುಲುವ ವೆಚ್ಚ ಎಷ್ಟಿದೆ ಅನ್ನೋದನ್ನ ಸಮಗ್ರ ಪೂರೈಕೆ ತೋರಿಸ್ತಾ ಇದೆ. ಈ ಸಮಗ್ರ ಬೇಡಿಕೆ ಮತ್ತು ಸಮಗ್ರ ಪೂರೈಕೆ ಎರಡು ಅಂಶಗಳು ಒಂದಕ್ಕೊಂದು ಎಲ್ಲಿ ಸಮಗೊಳ್ತಾವೋ
ಅಲ್ಲಿ ಪರಿಣಾಮಕಾರಿ ಬೇಡಿಕೆ ನಿರ್ಧಾರಗೊಳ್ಳುತ್ತೆ. ಅದು ಸಮತೋಲನದ ಬಿಂದು ಆಗಿರುತ್ತೆ. ಅಲ್ಲಿ ಗರಿಷ್ಠ ಮಟ್ಟದ ಉದ್ಯೋಗ ನಿರ್ಧಾರ ಆಗತ್ತೆ ಅನ್ನೋದು ಕೀನ್ಸ್ ರವರ ಸಿದ್ಧಾಂತ. ಆಮೇಲೆ ಸರ್ಕಾರ ಕೀನ್ಸ್ ರವರು ಏನ್ ಹೇಳ್ತಾರೆ, ಸರ್ಕಾರದ ಹಸ್ತಕ್ಷೇಪ ಇರಬೇಕು, ಸರ್ಕಾರ ಯಾವಾಗ ವೆಚ್ಚಗಳನ್ನ ಹೆಚ್ಚಿಗೆ ಮಾಡುತ್ತೆ ಉದ್ಯೋಗದ ಪ್ರಮಾಣ ಕೂಡ ಹೆಚ್ಚಾಗತ್ತೆ ಅನ್ನೋದು ಕೀನ್ಸ್ ರವರ ಪ್ರತಿಪಾದನೆ. ಸೊ ಇದಿಷ್ಟು ಕೀನ್ಸ್ ರವರ ಸಿದ್ಧಾಂತ. ಮುಂದಿನ ಸೆಷನ್ ಅಲ್ಲಿ ಕೀನ್ಸ್ ರವರ ಸಿದ್ಧಾಂತದ ಒಂದು ವಿಮರ್ಶೆನ ಕ್ರಿಟಿಕಲ್ ಅಪ್ರೈಸಲ್ ಆಫ್ ಕೀನ್ಸ್ ಥಿಯರಿ ಬಗ್ಗೆ ನೋಡೋಣ. And these are some of the references. Let's meet in next class. Till then, thank you.